ಅಡ್ಡಿಪೊಳಿ ಸೂಪರ್ ಆಗಿ ಎಲ್ಲರೂ ಕೇಳಿದ್ದೀರಿ. ಸೊ ಕನ್ನಡದಲ್ಲೂ ಕೂಡ ಸ್ವಲ್ಪ ಪ್ಲಾನ್ ಪ್ರೆಸೆಂಟೇಶನ್ ಮತ್ತೆ ನಮ್ಮ ಕಂಪನಿಯ ಪ್ರೊಫೈಲ್, ಬೆನಿಫಿಟ್ಸ್ ಎಲ್ಲ ನಿಮ್ಗೆ ಕ್ಲಿಯರ್ ಆಗಿ ಹೇಳಿಕೊಡ್ಲಿಕ್ಕೆ ನಾನು ಈಗ ಬಂದಿದ್ದೇನೆ ಈ ಒಂದು ಮೀಟಿಂಗಿಗೆ. ನನ್ನ ಹೆಸರು ನಿಮ್ಗೆಲ್ಲರಿಗೂ ಪರಿಚಯ ಮಾಡಿಕೊಡ್ತೇನೆ. ನನ್ನ ಹೆಸರು ಸಮೀರಾ ಫ್ರಮ್ ಕರ್ನಾಟಕ. ನನ್ನ ಈ ಕರ್ನಾಟಕ ಮ್ಯಾಂಗ್ಳೂರ್ ಎಂಬ ಸ್ಥಳದಲ್ಲಾಗಿದೆ ನಾನು ವಾಸಿಸುವುದು. ನಮ್ಮ ಯಾವುದೇ ಒಂದು ಕಂಪನಿ ಆಗ್ಲಿ, ಯಾವುದೇ ಒಂದು ಪ್ಲಾಟ್ಫಾರ್ಮ್ ಆಗ್ಲಿ, ನಾವಲ್ಲಿ ಒಂದು ಪ್ಲಾಟ್ಫಾರ್ಮ್ಗೆ ಜಾಯಿನ್ ಆಗ್ಬೇಕಂತ ಹೇಳಿದ್ರೆ ನಾವು ಫಸ್ಟ್ ನಮ್ಮ ಕಂಪನಿ ನಾವು ಜಾಯಿನ್ ಆಗೋ ಕಂಪನಿ ಹೇಗೆ, ಇದರ ಪ್ರಾಫಿಟ್ ಹೇಗೆ, ಇದರ ಬೆನಿಫಿಟ್ಸ್ ಹೇಗೆ, ಇದರ ಪ್ರೊಫೈಲ್, ಪ್ರಾಡಕ್ಟ್ಸ್ ಎಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು. ಆಗ್ಲೇ ಮಾತ್ರವೇ ನಮ್ಗೆ ಇದನ್ನು ನಮ್ಮ ಪ್ಲಾನ್ ಅನ್ನು ಕ್ಲಿಯರ್ ಆಗಿ ಕಲಿತು ನಾವು ಮುಂದಕ್ಕೆ ಸಾಗೋದಾದ್ರೆ ಮಾತ್ರ ನಮ್ಗೆ ಇದರಲ್ಲಿ ಹೇಗೆ ಅರ್ನಿಂಗ್ಸ್ ಮಾಡ್ಬೋದು. ತುಂಬಾ ವ್ಯಕ್ತಿಗಳು ಇದ್ದಾರೆ ಇಲ್ಲಿ, ತುಂಬಾ ಜಾಯಿನಿಂಗ್ ಇದ್ದಾರೆ. ಒಂದೊಂದು ಗ್ರೂಪ್ ಅಲ್ಲಿ ಸಾವಿರದ ಅಬೌವ್ ಮೆಂಬರ್ಸ್ ಇದ್ದಾರೆ. ಬಟ್ ಅವರಿಗೆ ಗೊತ್ತಿರಲ್ಲ ಇದು ಹೇಗೆ ನಾವು ಇದರಲ್ಲಿ ಹೇಗೆ ಅಸೋಸಿಯೇಟ್ ಮಾಡ್ಬೇಕು, ಇದರಲ್ಲಿ ಹೇಗೆ ನಮ್ಗೆ ಮುಂದಕ್ಕೆ ಹೋಗಲು ಸಾಧ್ಯ ಎಂಬುದು ತುಂಬಾ ವ್ಯಕ್ತಿಗೆ ಗೊತ್ತಿರಲ್ಲ. ತುಂಬಾ ಮೀಟಿಂಗ್ಸ್ ಲಿಂಕ್ಸ್ ಬೆಳಿಗ್ಗೆ ಉಂಟು, ರಾತ್ರಿ 11 ಗಂಟೆಗೆ, ಮಧ್ಯಾಹ್ನ ಎಲ್ಲ ಟೈಮಲ್ಲಿ ನಿಮ್ಗೆ ಮೀಟಿಂಗ್ ಇದೆ ಮಲಯಾಳದಲ್ಲಿ. ಬಟ್ ಕನ್ನಡದಲ್ಲಿ ಇದು ಫಸ್ಟ್ ಆಗಿರ್ತದೆ ಸ್ಟಾರ್ಟ್ ಮಾಡುದು. ಓಕೆ, ನಮ್ಮ ಕಂಪನಿಯ ಪ್ರೊಫೈಲ್ ಅನ್ನು ನಾವು ನೋಡುದಾದ್ರೆ ನಾವು ಕ್ಲಿಯರ್ ಆಗಿ ನಾನು ಹೇಳುವಾಗ ನೀವು ಕರ್ನಾಟಕದ ಮೆಂಬರ್ಸ್ ಮತ್ತೆ ಕ್ಲಿಯರ್ ಆಗಿ ಎಂತ ಮಾಡ್ಬೇಕು, ನೋಟ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಿಮ್ಗೆ ಇಷ್ಟು ತನಕ ಮಲಯಾಳದಲ್ಲಿ ಆದ ತುಂಬಾ ವ್ಯಕ್ತಿಗಳಿಗೂ ತುಂಬಾ ಕನ್ಫ್ಯೂಷನ್ಸ್ ಗಳಿರುತ್ತೆ. ಯಾಕೆ ಗೊತ್ತಾ, ಅವರಿಗೆ ಮಲಯಾಳಂ ಅರ್ಥವಾಗುತ್ತೆ ಬಟ್ ಕ್ಲಿಯರ್ ಆಗಿ ಅರ್ಥ ಮಾಡಿ ಅದನ್ನು ಲೈವ್ ಅಲ್ಲಿ ತರ್ಲಿಕ್ಕೆ ಅವರಿಗೆ ಅದರ ಶಕ್ತಿ ಅವರಲ್ಲಿ ಇರಲ್ಲ. ಅದಕ್ಕೋಸ್ಕರ ನಿಮಗೋಸ್ಕರ ಸ್ಪೆಷಲ್ ಆಗಿ ಇದು ಕನ್ನಡ ಮೀಟಿಂಗ್ ಆರಂಭವಾಗಿದೆ. ಇನ್ಶಾಲ್ಲ ಒಂದು ವಾರದಲ್ಲಿ 2 days ನಿಮ್ಗೆ ಕನ್ನಡ ಮೀಟಿಂಗ್ ವೀಕಲ್ಲಿ ಇರುತ್ತೆ. ಓಕೆ, ಎಲ್ಲರೂ ಪೆನ್ ಮತ್ತೆ ನೋಟ್ ಅಲ್ಲಿ ಬರೆದು ಕೂಡ ಎಲ್ಲ ಕ್ಲಿಯರ್ ಆಗಿ ಕಲೀರಿ ಮತ್ತೆ ಮುಂದಕ್ಕೆ ಸಾಗಿರಿ. ನಿಮ್ಮ ಎಲ್ಲಾ ರ್ಯಾಂಕ್ಗಳನ್ನು ನೀವು ಅಚೀವ್ ಮಾಡಿ. ಓಕೆ, ಥ್ಯಾಂಕ್ ಯು. ಮತ್ತೆ ನಮ್ಮ ಕಂಪನಿ ಹೆಸರಾಗಿದೆ ಸೆಂಚುರಿ ಗೇಟ್ ಸಾಫ್ಟ್ವೇರ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಎಂಬುದು. ಈ ಕಂಪನಿಯ ಹೆಸರು ತುಂಬಾ ವ್ಯಕ್ತಿಗಳಿಗೂ ಹೇಳಲಿಕ್ಕೆ ಕಷ್ಟವಾಗುತ್ತೆ. ಹಾಗೆ ಕಷ್ಟವೇನಿಲ್ಲ, ನಾವು ಹೇಳುವಾಗ ಕ್ಲಿಯರ್ ಆಗಿ ನಾವೆಂತ ಮಾಡ್ಬೇಕು ಅದನ್ನು ಬರೆದಿಡ್ಬೇಕು. ನಾನು ಕೂಡ ಫಸ್ಟಿಗೆ ನನ್ಗೆ ಈ ಕಂಪನಿ ಹೆಸರು ಹೇಳಲಿಕ್ಕೆ ತುಂಬಾ ಕಷ್ಟವಾದ್ರೂ ಕೂಡ ನಾನು ಅದನ್ನು ಮೀಟಿಂಗ್ ಅಲ್ಲಿ ಹೇಳುವಾಗ ಪಾಯಿಂಟ್ಸ್ ನಾನಲ್ಲಿ ಬರ್ದಿರ್ತಾ ಇದ್ದೆ. ಹಾಗೆ ನಂಗೆ ಕ್ಲಿಯರ್ ಆಗಿ ಹೇಳಲಿಕ್ಕೆ ಸಾಧ್ಯವಾಗುದು. ತುಂಬಾ ವ್ಯಕ್ತಿಗಳು ಕ್ಲಿಯರ್ ಆಗಿ ಹೇಳಲು ಸಾಧ್ಯವಾಗಲ್ಲ, ಇದೊಂದು ಪ್ರಾಬ್ಲಮ್ಸ್ ಇಂದ ಮಾತ್ರ. ಓಕೆ, ಎಲ್ಲರೂ ನಮ್ಮ ಕಂಪನಿಯ ಹೆಸರನ್ನು ಕ್ಲಿಯರ್ ಆಗಿ ನೋಟ್ ಮಾಡಿ. ಸೆಂಚುರಿ ಗೇಟ್ ಸಾಫ್ಟ್ವೇರ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿ ಆಗಿದೆ. ಈ ಕಂಪನಿಯು 1998ರಲ್ಲಿ ಒಂದು ಪಾರ್ಟ್ನರ್ಶಿಪ್ ಆಗಿ ಸ್ಟಾರ್ಟ್ ಆದಂತ ಕಂಪನಿ ಆಗಿರುತ್ತದೆ. 2008ರಲ್ಲಿ ನಮ್ಮ ಕಂಪನಿಯು ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿ ಇವತ್ತು ಇಂಡಿಯಾ, ಮಿಡ್ಲ್ ಈಸ್ಟ್, ಆಫ್ರಿಕಾದಂತ ದೊಡ್ಡ ದೊಡ್ಡ ಕಂಪನಿಗಳಿಗೂ ಹಾಗೂ ಚಿಕ್ಕ ಚಿಕ್ಕ ಕಂಪನಿಗಳಿಗೂ ಅಕೌಂಟಿಂಗ್ ಸಾಫ್ಟ್ವೇರ್ ಗಳು, ಮೊಬೈಲ್ ರಿಚಾರ್ಜ್ ಗಳನ್ನು ನಿರ್ಮಿಸಿ ಸರ್ವಿಸ್ ಕೊಡ್ತಾ ಇರುವ ಒಂದು ಕಂಪನಿ ಆಗಿದೆ ನಮ್ಮ ಈ ಒಂದು ಪವರ್ಫುಲ್ ಆದ IT ಕಂಪನಿ. ಈ ಕಂಪನಿಯ ಮತ್ತೊಂದು ಬ್ರ್ಯಾಂಡ್ ಹೆಸರಾಗಿದೆ ಇಂಟೆಗ್ರಾ ERP. ಸೆಂಚುರಿ ಗೇಟ್ ಸಾಫ್ಟ್ವೇರ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯ ಬ್ರ್ಯಾಂಡ್ ಹೆಸರು ಇಂಟೆಗ್ರಾ ERP ಎಂದಾಗಿದೆ. ಓಕೆ, ಹಾಗಾಗಿ ಎಲ್ಲಾ ಜನರು ತಮ್ಮ ತಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ ಎಕ್ಸೆಟ್ರಾ ಊರಿನವರು ಎಲ್ಲವರನ್ನು ನಾವು ಈ ಎಲ್ಲಾ ವ್ಯಕ್ತಿಗಳಿಗೂ ಸಿಂಪಲ್ ಆಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಫ್ರೀ ಆಗಿ ಸುಲಭವಾಗಿ ಯೂಸ್ ಮಾಡಲು ಸಾಧ್ಯವಾಗುವಂತಹ ಒಂದು ಮೊಬೈಲ್ ಅಪ್ಲಿಕೇಶನ್ ಆಗಿದೆ ಸರ್ ಆಪ್ ಎಂಬ ಒಂದು ಅಪ್ಲಿಕೇಶನ್. ಓಕೆ, ಅಷ್ಟು ಪವರ್ಫುಲ್ ಆದ ಒಂದು ಪ್ಲಾಟ್ಫಾರ್ಮ್ ನಮ್ಮ ಕೈಯಲ್ಲಿದೆ. ಇಂಥ ಒಂದು ಬಿಗ್ ಆಪರ್ಚುನಿಟಿ ನಮ್ಮ ಕೈಯಲ್ಲಿದೆ. ಇದನ್ನು ನಾವು ಯೂಸ್ ಮಾಡಲು ಕಲಿಯಬೇಕು. ಇದನ್ನು ನಾವು ಹೇಗೆ ಯೂಸ್ ಮಾಡಬಹುದು ಎಂದು ಕ್ಲಿಯರ್ ಆಗಿ ಕಲಿಯಬೇಕು. ನಮ್ಮ ಮನೆಯಲ್ಲಿ ಒಂದು 10 ಮೆಂಬರ್ಸ್ ಇದ್ರು ಕೂಡ ಸಾಕು. 10 ಮೆಂಬರ್ಸ್ ಗಳಿಗೂ ಕೂಡ ತುಂಬಾ ಪವರ್ಫುಲ್ ಆಗಿ ಯೂಸ್ ಮಾಡಬಹುದಾದ ಒಂದು ಅಪ್ಲಿಕೇಶನ್ ಆಗಿದೆ. ಲೋಕದಾದ್ಯಂತ ಮೂಲೆ ಮೂಲೆಯಲ್ಲೂ ಕೂಡ ವ್ಯಕ್ತಿಗಳಿಗೆ ಸಿಂಪಲ್ ಆಗಿ ತಲುಪಿಸಿಕೊಡಲು ಮತ್ತು ಹಾಗೂ ಪ್ರಾಡಕ್ಟ್ ಅನ್ನು ಕ್ಲಿಯರ್ ಆಗಿ ಕಲಿತು ಈ ಒಂದು ಪ್ರಾಡಕ್ಟ್ ಅನ್ನು ಕ್ಲಿಯರ್ ಆಗಿ ಯೂಸ್ ಮಾಡಲು ಬಹುದಾದ ಒಂದು ಸೇವ್ ಆಪ್ ಪ್ರೋ ಎಂಬ ಪ್ರಾಡಕ್ಟ್ ನಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಹಣವನ್ನು ಸಂಪಾದಿಸಲು ಒಂದು ಮಾರ್ಗವನ್ನು ಕಲಿಸುವಂತಹ, ನಮ್ಮ ಭವಿಷ್ಯದುದ್ದಕ್ಕೂ ಯೂಸ್ ಮಾಡಲು ಸಾಧ್ಯವಾಗುವಂತಹ ಎಷ್ಟು ಸಣ್ಣ ಮಕ್ಕಳಾದ್ರೂ ಕೂಡ, ತುಂಬಾ ಪ್ರಾಯವಿರೋ ವ್ಯಕ್ತಿಗಳಾದ್ರೂ ಕೂಡ ಉಪಯೋಗಿಸಲು ಸಾಧ್ಯವಾಗುವಂತಹ 16 ಫೀಚರ್ಸ್ ಗಳನ್ನು ಹೊಂದಿರುವ ಒಂದು ಮೊಬೈಲ್ ಅಪ್ಲಿಕೇಶನ್ ಆಗಿದೆ. ಇದರಲ್ಲಿ ನಮಗೆ ಮನಿ ಮ್ಯಾನೇಜ್ಮೆಂಟ್ ಕಲಿಯಬಹುದು, ಹಾಗೆ ಟೈಮ್ ಮ್ಯಾನೇಜ್ಮೆಂಟ್, ಪರ್ಸನಾಲಿಟಿ ಎಲ್ಲವನ್ನು ಕ್ಲಿಯರ್ ಆಗಿ ಕಲಿಸಿಕೊಡುತ್ತದೆ. ಹಾಗೆ ಕಲಿಯಲು ಮತ್ತು ಕಲಿಸಿಕೊಡಲು ಒಂದು ಸಪೋರ್ಟ್ ಮಾಡುವಂತಹ ತುಂಬಾ ಪವರ್ಫುಲ್ ಆದ ಒಂದು ಪ್ರಾಡಕ್ಟ್ ಆಗಿದೆ ಸೇವ್ ಆಪ್ ಪರ್ಸನಲಿ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್. ಓಕೆ, ಇದರಲ್ಲಿ ಡ್ರೀಮ್, ಪೇಮೆಂಟ್, ಬಜೆಟ್, ರಿಸಿಪ್ಟ್ ಹೀಗೆ ಹಲವಾರು ಫೀಚರ್ಸ್ ಗಳು ಹೊಂದಿರುತ್ತದೆ. ಓಕೆ, ಮತ್ತೆ ತುಂಬಾ ವ್ಯಕ್ತಿಗಳು ಹಣ ಕೊಟ್ಟು ನಾವು
ಅಪ್ಲಿಕೇಶನ್ ಕಲಿಯಲು ಮುಂದಕ್ಕೆ ಹೋಗ್ತಾರೆ. ಬಟ್ ಇದು ನಮ್ಗೆ ಈ ಒಂದು ನಮ್ಮ ಕಂಪನಿಯಲ್ಲಿ ಕೊಡುವ ಈ ಆಪ್ ಅನ್ನು ನಾವು ಕಲಿಯಲು ನಮಗೆ ಹಲವಾರು ಲ್ಯಾಂಗ್ವೇಜ್ ಅಲ್ಲಿ ಕಲಿಯಬಹುದು. ಅಂತ ಹೇಳಿದ್ರೆ ನಮ್ಗೆ ಇಂಗ್ಲಿಷ್ ಬರೋದವರು ಆದ್ರೆ ನಮ್ಗೆ ಇಂಗ್ಲಿಷ್ ಅಲ್ಲಿ ಎಲ್ಲಾ ವ್ಯಕ್ತಿಗಳಿಗೂ ನಾಲೆಜ್ ಇರ್ಬೇಕಂತಿಲ್ಲ. ಎಷ್ಟೋ ವ್ಯಕ್ತಿಗಳಿದ್ದಾರೆ, ಅವರಿಗೆ ಬಿಸಿನೆಸ್ ಮೈಂಡ್ ಇದೆ, ಒಳ್ಳೆಯ ಅಂತ ಏಜ್ ಅಲ್ಲ, ಸಣ್ಣ ಏಜ್ ಆದ್ರೂ ಕೂಡ ಅವರಿಗೆ ಇಂಗ್ಲಿಷ್ ಬರ್ಬೇಕಂತಿಲ್ಲ. ಇಂಗ್ಲಿಷ್ ಬಂದ್ರೂ ಕೂಡ ಅದನ್ನು ಕ್ಲಿಯರ್ ಆಗಿ ಓದ್ಲಿಕ್ಕೆ ಆಗ್ಬೇಕಂತಿಲ್ಲ. ಅಂತವರಿಗೆ ಅವರಿಗೆ ತರುವಂತಹ ಲ್ಯಾಂಗ್ವೇಜ್ ಗೆ ಚೇಂಜ್ ಮಾಡಲು, ಹಾಗೆ ಕನ್ನಡ, ತುಳು, ತಮಿಳ್, ಅರಬಿ, ಹಿಂದಿ, ಹೀಗೆ ತೆಲುಗು ಮುಂತಾದ ಹಲವಾರು ಲ್ಯಾಂಗ್ವೇಜ್ ಗಳಿಗೂ ಚೇಂಜ್ ಮಾಡಿ ಯೂಸ್ ಮಾಡಬಹುದಾದ ಒಂದು ಪವರ್ಫುಲ್ ಆದ ಒಂದು ಅಪ್ಲಿಕೇಶನ್ ಆಗಿದೆ. ಇಲ್ಲಿ ತುಂಬಾ ವ್ಯಕ್ತಿಗಳಿಗೂ ಫಿನಾನ್ಷಿಯಲ್ ಫ್ರೀಡಮ್ ಇಷ್ಟಪಡುವ ಒಂದು ವ್ಯಕ್ತಿಗಳಾಗಿರ್ತದೆ. ನಮ್ಗೆಲ್ಲ ಅವರಿಗೊಂದು ಫಿನಾನ್ಷಿಯಲ್ ಫ್ರೀಡಮ್ ಬೇಕು ಅಲ್ವಾ? ಫಿನಾನ್ಷಿಯಲ್ ಫ್ರೀಡಮ್ಗೆ ನಾವು ತಲುಪಬೇಕಂದ್ರೆ ನಮ್ಗೆ ಮೈನ್ ಆಗಿ ಬೇಕಾದ ಆರ್ಥಿಕ ಶಿಸ್ತು. ಈ ಆರ್ಥಿಕ ಶಿಸ್ತೇ ನಮ್ಮಲ್ಲಿ ಇಲ್ಲ. ಎಲ್ಲಾ ಜನರು ವರ್ಕ್ ಮಾಡ್ತಾರೆ, ಹಣ ಓಕೆ ಓಕೆ ಈ ಒಂದು ಫಿನಾನ್ಷಿಯಲ್ ಫ್ರೀಡಮ್ ಇಷ್ಟಪಡುವ ಒಬ್ಬ ವ್ಯಕ್ತಿಗೆ ಮೊದಲನೇದಾಗಿ ಬೇಕಾದದು ಆರ್ಥಿಕ ಶಿಸ್ತು. ಎಲ್ಲಾ ಜನರು ವರ್ಕ್ ಮಾಡ್ತಾರೆ, ಹಣ ಅರ್ನಿಂಗ್ಸ್ ಮಾಡ್ತಾರೆ, ಎಲ್ಲಾ ಕ್ವಾಲಿಟಿನೂ ಇದೆ, ಬಟ್ ಆರ್ಥಿಕ ಶಿಸ್ತು ಅವರ ಹತ್ರ ಇಲ್ಲ. ಹಣ ಸಂಪಾದಿಸುವ ಒಂದು ನಾಲೆಜ್ ಇದ್ರೂ ಕೂಡ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಯಾವಾಗ್ಲೂ 0 ಅಲ್ವಾ? ಸೊ ಇಂತಹ ಒಂದು ಪವರ್ಫುಲ್ ಆದ ಅಮೌಂಟ್ ಅಂತ ಹೇಳಿದ್ರೆ ಯಾರಿಗೂ ಅಮೌಂಟ್ ಸೇವ್ ಮಾಡಲು ಸಾಧ್ಯವಾಗುತ್ತಿಲ್ಲ. ಈಗಿನ ಒಂದು ಕಾಲಘಟ್ಟದಲ್ಲಿ ನಮಗೆ ಅಮೌಂಟ್ ಸೇವ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಅಂತಹ ಒಂದು ಸಿಚುವೇಶನ್ ಅಲ್ಲಿ ನಮಗೆ ಪವರ್ಫುಲ್ ಆದ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಮನಿ ಮ್ಯಾನೇಜ್ಮೆಂಟ್ ಹಾಗೂ ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ಕ್ಲಿಯರ್ ಆಗಿ ಕಲಿಸಿಕೊಡುತ್ತದೆ. ಅಷ್ಟು ಪವರ್ಫುಲ್ ಆಗಿ ನಮಗೆ ಅರ್ಥ ಮಾಡಿಸಿ ಕೂಡ ಕೊಡ್ತದೆ. ನಮಗೆ ಸಿಗುವ ಅಮೌಂಟ್ ಅನ್ನು ಖರ್ಚು ಮಾಡಬೇಕು. ನಾವು ಖರ್ಚು ಮಾಡಲು ತಯಾರಿದ್ದೇವೆ, ಆದ್ರೆ ಅದನ್ನು ಸೇವ್ ಮಾಡಲು ಯಾರು ತಯಾರಿಲ್ಲ. ಸಿಕ್ಕಿದ ಅಮೌಂಟ್ ಸಣ್ಣದೇ ಆಗ್ಲಿ ದೊಡ್ಡದೇ ಆಗ್ಲಿ ಸಿಕ್ಕಿದ್ರಲ್ಲಿ ಸ್ವಲ್ಪನಾದ್ರೂ ನಾವು ಸೇವ್ ಮಾಡಿದ್ರೆ ನಮ್ಗೆ ನಮ್ಮ ಭಾವಿಯಲ್ಲಿ ಒಂದು ಒಳ್ಳೆಯ ಒಂದು ಅಮೌಂಟ್ ನಮ್ಗೆ ಗಳಿಸಲು ಸಾಧ್ಯ. ಈಗ ಒಂದು ವ್ಯಕ್ತಿಗೆ 100 ರೂಪಾಯಿ ಸಿಕ್ಕಿದ್ರೆ ಅದರಲ್ಲಿ ಒಂದು 10 ರೂಪಾಯಿ ಸೇವ್ ಮಾಡಿ, ಬಾಕಿ ಈ ಹಣವನ್ನು ನೀವು ಖರ್ಚು ಮಾಡಿ. ಅಥವಾ ಓರ್ವ ವ್ಯಕ್ತಿಗೆ 1000 ರೂಪಾಯಿ ಸಿಕ್ಕಿದ್ರು, ಓಕೆ, ಆ 1000 ರೂಪಾಯಿಯಲ್ಲಿ ನೀವು ಒಂದು 100 ರೂಪಾಯಿ ನೀವು ಸೇವ್ ಮಾಡಿ ನೋಡಿ, ನಿಮ್ಗೆ ಎಷ್ಟು ಹಣ ಗಳಿಸಬಹುದು ಅಂತ ನೀವೇ ಒಂದು ಥಿಂಕ್ ಮಾಡಿ. ಫಿನಾನ್ಷಿಯಲ್ ಈಗ ನೀವು ಸೇವ್ ಮಾಡಿದ್ರೆ ಮಾತ್ರವೇ ಒಂದು ವ್ಯಕ್ತಿ ಫಿನಾನ್ಷಿಯಲ್ ಫ್ರೀಡಮ್ಗೆ ತಲುಪಲು ಸಾಧ್ಯ. ನಾವು ಎಷ್ಟೇ ದೊಡ್ಡ ಎಜುಕೇಶನ್ ಇರೋ ವ್ಯಕ್ತಿ ಆದ್ರೂ ಕೂಡ, ಬಿಸ್ನೆಸ್ ಅಲ್ಲಿ ಎಷ್ಟೇ ದೊಡ್ಡ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಸೇವ್ ಮಾಡದೆ ಹೋದ್ರೆ ನಾವು ಒಮ್ಮೆಲೂ ಫಿನಾನ್ಷಿಯಲ್ ಫ್ರೀಡಮ್ ಇರುವ ಒಂದು ವ್ಯಕ್ತಿ ಆಗಲು ಸಾಧ್ಯವಿಲ್ಲ. ಸಿಕ್ಕಿದ ಅಮೌಂಟ್ ಇಂದ ಸೇವ್ ಮಾಡಲು ಕಲೀರಿ. 1 ರೂಪಾಯಿ ಆದ್ರೂ ನೀವು ಸೇವ್ ಮಾಡಿ. ಮಿನಿಮಮ್ 360 ದಿವಸದಲ್ಲಿ ಒಂದು ಒಳ್ಳೆ ಅಮೌಂಟ್ ನಿಮ್ಮ ಕೈಯಲ್ಲಿರ್ತದೆ. ನೀವು ಎಷ್ಟು ಮೋಟಿವೇಶನ್ ಸ್ಪೀಚ್ ಕೇಳಿದ್ರು ಕೂಡ ನಿಮ್ಗೆ ಮನಿ ಮ್ಯಾನೇಜ್ಮೆಂಟ್ ನೀವು ಕಲಿಯದೆ ಹೋದ್ರೆ ನಿಮಗೆ ಯಾವುದೇ ಒಂದು ಅಮೌಂಟ್ ನಿಮ್ಮ ಕೈಯಲ್ಲಿರ್ತದೆ. ನೀವು ಎಷ್ಟು ಮೋಟಿವೇಶನ್ ಸ್ಪೀಚ್ ಕೇಳಿದ್ರು ಕೂಡ ನಿಮ್ಗೆ ಮನಿ ಮ್ಯಾನೇಜ್ಮೆಂಟ್ ನೀವು ಕಲಿಯದೆ ಹೋದ್ರೆ ನಿಮಗೆ ಯಾವುದೇ ಒಂದು ಹಣವನ್ನು ನಿಮ್ಗೆ ಫಾಲೋ ಅಪ್ ಮಾಡಿ ಗಳಿಸ್ಲಿಕ್ಕೆ ಸಾಧ್ಯವಾಗಲ್ಲ. ಸೊ ಫಿನಾನ್ಷಿಯಲ್ ಫ್ರೀಡಮ್ ಬೇಕು ಅಂದ್ರೆ ನೀವು 1 ರೂಪಾಯಿ ಆದ್ರೂ ನಿಮ್ಮ ಹಣದಿಂದ 1 ರೂಪಾಯಿ ಆದ್ರೂ ನೀವು ಸೇವ್ ಮಾಡಿ. ಎಲ್ಲಾ ತರದ್ದು ಹಾಗಾಗಿ ಎಲ್ಲಾ ಒಂದಕ್ಕೂ ಸಪೋರ್ಟ್ ಮಾಡುವಂತಹ ತುಂಬಾ ಉಪಯುಕ್ತವಾದ ಒಂದು ಪ್ರಾಡಕ್ಟ್ ಆಗಿದೆ ನಮ್ಮ ಈ ಒಂದು IT ಕಂಪನಿ ನಮಗೆ ಕೊಟ್ಟಿರೋದು. ಕಲಿಯುವುದನ್ನು ಉಪಯೋಗಿಸಲು ಕಲಿಸುತ್ತದೆ, ಆದ್ರೆ ಅದು ಕೂಡ ಫುಲ್ ಫ್ರೀ ಆಗಿ. ಹಾಗಾಗಿ ನಾವು ಇದನ್ನು ಕುರಿತು ಕಲಿಯಲು ಹಾಗೂ ಉಪಯೋಗಿಸಲು ರೆಡಿ ಆಗ್ಬೇಕು. ಇಲ್ಲಿ ಬಿಸ್ನೆಸ್ ಎಂಬುದು ಮಾತ್ರವಲ್ಲ, ಈ ಪ್ಲಾಟ್ಫಾರ್ಮ್ ಅಲ್ಲಿ ಕಲಿಸಿಕೊಡುವುದು ಬಿಸ್ನೆಸ್ ಎಂಬುದು ಮಾತ್ರವಲ್ಲ, ಅದೇ ರೀತಿಯಲ್ಲಿ ಎಲ್ಲಾ ಜನರು ಮುಂದೆ ತೆರೆದಿಟ್ಟು ಹೇಳಲು ಹಾಗೂ ಎಲ್ಲಾ ಜನರಿಗೂ ಪರಿಚಯ ಮಾಡಿಕೊಟ್ಟು ಕಲಿಸಿಕೊಡುವ ಒಂದು ಕಂಪನಿಯ ಪ್ರೊಫೈಲ್ ಹಾಗೆ ಕಂಪನಿಯ ಪ್ರಾಡಕ್ಟ್ಗಳು ಆಗಿದೆ ಈ ಸೇವಾಪ್ ಎಂಬ ಪ್ರಾಡಕ್ಟ್ಗಳು. ಈ ಪ್ರಾಡಕ್ಟ್ ಅನ್ನು ನೀವು ಈ ಪ್ರಾಡಕ್ಟ್ ಅನ್ನು ಕುರಿತು ಕ್ಲಿಯರ್ ಆಗಿ ಕಲಿತಾರೆ ನೀವು ಯಾವುದೇ ದೇಶಕ್ಕೆ ಹೋದ್ರು ಕೂಡ, ಎಲ್ಲಿಗೆ ಹೋದ್ರು ಕೂಡ ನಿಮ್ಗೆ ಓಪನ್ ಆಗಿ ಮಾತನಾಡಲಿಕ್ಕೆ ಸಾಧ್ಯವಾಗುತ್ತದೆ. ಅಷ್ಟು ಪವರ್ಫುಲ್ ಆದ ಪ್ರಾಡಕ್ಟ್ ಆಗಿದೆ ನಮ್ಮ ಈ ಒಂದು IT ಕಂಪನಿ ನಮಗೆ ಕೊಟ್ಟಿರೋದು. ತುಂಬಾ ವ್ಯಕ್ತಿಗಳು ಬಿಸ್ನೆಸ್ ಮಾಡ್ತಾರೆ, ಬಟ್ ಅವರಿಗೆ ಮಾತನಾಡುವ ಧೈರ್ಯವಿರಲ್ಲ. ಯಾಕೆ? ಅವರು ಕ್ಲಿಯರ್ ಆಗಿ ಕಲಿತರು, ಅವರಿಗೆ ಮಾತನಾಡುವ ಧೈರ್ಯ ಇಲ್ಲ. ಯಾಕೆ? ಅವರ ಮೇಲೆ ಅವರಿಗೆ ಒಂದು ಕಾನ್ಫಿಡೆಂಟ್ ಇರಲ್ಲ. ಆ ಕಾನ್ಫಿಡೆಂಟ್ ನೀವು ಕಲಿಸಿದ್ರೆ ನಿಮ್ಗೆ 100% ಆಗಿ ಇದರಲ್ಲಿ ಸಕ್ಸಸ್ ಗ್ಯಾರಂಟಿ. ಈ ಸೇವಾ ಆಪ್ ಅಂದ್ರೆ ಏನು? ನಾವು ಸೇವಾ ಆಪ್ ಅಂತ ನಾನು ಆಗದಿಂದ ಹೇಳ್ತೇನೆ. ಈ ಸೇವಾ ಆಪ್ ಅಂದ್ರೆ ಏನು? ಈ ಸೇವಾ ಆಪ್ ನಮ್ಗೆ
ಪ್ಲೇ ಸ್ಟೋರ್ ಅಲ್ಲಿ ಇದೆ ಇದ್ರೆ ಸಾಕಾಗಲ್ಲ. ಈ ಸೇವಾ ಆಪ್ ಅನ್ನ ನಾವು ಎಂತ ಮಾಡ್ಬೇಕು, ನಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ ಎಲ್ಲ ನಮ್ಮ ಕಾಂಟ್ಯಾಕ್ಟ್ ಇರುವ ವ್ಯಕ್ತಿಗಳಿಗೂ ಕೂಡ ಹಾಗೂ ನಮ್ಮ ಕಾಂಟ್ಯಾಕ್ಟ್ ಅವರ ಕಾಂಟ್ಯಾಕ್ಟ್ ಅಲ್ಲಿ ಇರುವ ವ್ಯಕ್ತಿಗಳಿಗೂ ಎಲ್ಲ ವ್ಯಕ್ತಿಗಳಿಗೂ ಈ ಆಪ್ ಅನ್ನ ನಾವು ಶೇರ್ ಮಾಡಿ ಫ್ರೀ ಆಗಿ ರಿಜಿಸ್ಟ್ರೇಷನ್ ಮಾಡಿಕೊಡಿ. ಯಾರು ಕೂಡ ₹1 ಕಟ್ಬೇಕಂತಿಲ್ಲ, ಫ್ರೀ ಆಗಿ ರಿಜಿಸ್ಟ್ರೇಷನ್ ಮಾಡಿಕೊಡಿ. ಅದರ ವಿಧಾನವನ್ನು ಕಲಿಸಿಕೊಡಿ. ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡ್ಬೇಕು ಅಂತ ಅವರಿಗೆ ಕ್ಲಿಯರ್ ಆಗಿ ಹೇಳಿಕೊಡಿ. ಆಗ ಖಂಡಿತವಾಗಿ ಫಿನಾನ್ಷಿಯಲ್ ಫ್ರೀಡಮ್ ಕೂಡ ಅವರಿಗೆ ಸಿಗುತ್ತದೆ. ಈಗ ಕರೆಕ್ಟ್ ಆಗಿ ನೀವು ಓರ್ವ ವ್ಯಕ್ತಿಗೂ ಈ ಅಪ್ಲಿಕೇಶನ್ ತಲುಪಿಸಿರಿ. ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ ಎಕ್ಸೆಟ್ರಾ ಎಲ್ಲ ಒಬ್ಬೊಬ್ಬರಿಗೂ ಈ ಫ್ರೀ ಆಗಿ ನೀವು ಕೊಟ್ಟರು, ₹1 ಕೂಡ ಕೊಡದೆ ನೀವು ಕೊಟ್ಟರು ಆಪ್ ಅನ್ನು ಯೂಸ್ ಮಾಡ್ಲಿಕ್ಕೆ ಕೊಡುವಂತಹ ಒಂದು ದೊಡ್ಡ ಒಂದು ಕಮ್ಯುನಿಟಿ ನೀವು ಬಿಲ್ಡ್ ಮಾಡಿದ್ರೆ ಅದರಿಂದ ನಿಮಗೆ ಸಿಗುವ ಅಮೌಂಟ್ ಸಣ್ಣ ಅಮೌಂಟ್ ಏನಲ್ಲ. ನಿಮ್ಗೆ ಲಕ್ಷಗಟ್ಟಲದಲ್ಲಿ ಅರ್ನಿಂಗ್ಸ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಮೊಬೈಲ್ ರಿಚಾರ್ಜಿಂಗ್, ನಮಗೆ ರಿಚಾರ್ಜಿನ ವಿಷಯವನ್ನು ಹೇಳೋದಾದ್ರೆ ಈ ಕಂಪನಿಯು, ಈ ಒಂದು IT ಕಂಪನಿ ನಮಗೆ ಕೊಟ್ಟಿರೋದು ಹೇಗೆ ಅಂತ ಗೊತ್ತಾ, ಈ ಅಪ್ಲಿಕೇಶನ್ ಒಳಗೆ ಈ ಒಂದು ನಮ್ಗೆ 2024 ಜಾನ್ವರಿ ಮಂತ್ ನಮಗೆಲ್ಲರಿಗೂ ಕೊಟ್ಟ ಒಂದು ಮೊಬೈಲ್ ರಿಚಾರ್ಜಿಂಗ್ ಅಂಡ್ DTH ರಿಚಾರ್ಜ್ಗಳು. ನಾವು ನಮ್ಮ ಫ್ಯಾಮಿಲಿಗೆ DTH ರಿಚಾರ್ಜ್ ಮಾಡಿ ಕೊಡ್ತೇವಲ್ವಾ, ಜಿಯೋ, ಏರ್ಟೆಲ್, BSNL ಹೀಗೆ ಮುಂತಾದ ರಿಚಾರ್ಜ್ಗಳು ನಾವು ಆಪ್ ನಿಂದ ರಿಚಾರ್ಜ್ ಮಾಡಿ ಕೊಡ್ತೇವೆ. ₹1 ಕೂಡ ಎಕ್ಸ್ಟ್ರಾ ಕೊಡ್ಬೇಕಂತಿಲ್ಲ. ಯಾಕೆಂದ್ರೆ ಇಲ್ಲಿ ಟ್ಯೂಷನ್ ಫೀಸ್ ಕೂಡ ಕೊಡ್ಬೇಡಿ. ನೀವು ಇಲ್ಲಿ ಅವರಿಗೆ DTH ರಿಚಾರ್ಜ್ ಮಾಡಿ ಕೊಟ್ರೆ ಅದ್ರಲ್ಲಿ ನಿಮ್ಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಅದೇ ನೀವು ಫೋನ್ ಪೇ, ಜಿಪೇ ಮುಂತಾದ ಆಪ್ ಗಳನ್ನು ಯೂಸ್ ಮಾಡಿ ಅದ್ರಲ್ಲಿ ನೀವು ರಿಚಾರ್ಜ್ ಗಳನ್ನು ಮಾಡೋದಾದ್ರೆ ನಿಮಗೆ ಅದರಲ್ಲಿ ಬೆನಿಫಿಟ್ಸ್ ಇದೆ. ಬೆನಿಫಿಟ್ಸ್ ಇದೆ ಅಂತ ಹೇಳಿಕ್ಕೆ ಸಾಧ್ಯವಾ? ಇಲ್ಲ. ಆ ಬೆನಿಫಿಟ್ಸ್ ಎಲ್ಲ ಕಂಪನಿಗೆ ಹೋಗುತ್ತೆ. ಅದರ ಎಲ್ಲಾ ಬೆನಿಫಿಟ್ಸ್ ಕೂಡ ಕಂಪನಿಗೆ ಹೋಗುದು. ಬಟ್ ನಿಮಗೆ ಇಲ್ಲಿ ನಮ್ಮ ಕಂಪನಿಯಲ್ಲಿ ಇರುವ ಸೇವಾ ಎಂಬ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ ಎಲ್ಲರಿಗೂ ನೀವು ಕೊಟ್ಟು ಅದನ್ನು ಯೂಸ್ ಮಾಡ್ಲಿಕ್ಕೆ ಹೇಳಿಕೊಟ್ಟು ರಿಚಾರ್ಜಿನ ಒಂದು ಬಿಲ್ಡ್ ಅನ್ನು ನೀವು ಬಿಲ್ಡ್ ಮಾಡಿದ್ರಿ, ಅವರು ಅದಕ್ಕೆ ರಿಚಾರ್ಜ್ ಮಾಡ್ಲಿಕ್ಕೆ ಯಾರು ಕೂಡ ಹಣ ಕಟ್ಬೇಕಂತಿಲ್ಲ. ಕೇವಲ ಡೌನ್ಲೋಡ್ ಮಾಡ್ಬೇಕು, ರಿಜಿಸ್ಟ್ರೇಷನ್ ನಿಮ್ಮ ಐಡಿಯಾ ಕೊಡಿ, ಅವರ ಐಡಿಯಲ್ಲಿ ನಿಮ್ಮದೇ ಐಡಿಯಾ ಕೊಡಿ, ನಿಮ್ಮ ಐಡಿಯಲ್ಲಿ ಅವರು ಓಪನ್ ಮಾಡಿದ್ರೆ ಅದರಲ್ಲಿ ರಿಚಾರ್ಜಿಂಗ್ ಮೆಥಡ್ ಎಲ್ಲ ಕ್ಲಿಯರ್ ಆಗಿ ಹೇಳಿಕೊಟ್ರೆ ಅವ್ರು ಕೂಡ ರಿಚಾರ್ಜ್ ಮಾಡುವಂತಹ ಒಂದು 20 ಲೆವೆಲ್ ವರೆಗೆ ಇರುವ ನೀವು ರಿಚಾರ್ಜಿಂಗ್ ಬಿಲ್ ಅನ್ನು ಬಿಲ್ಡ್ ಮಾಡಿದ್ರೆ ನಿಮ್ಗೆ ಲಕ್ಷಗಟ್ಟಲೆ ಇದರಲ್ಲಿ ಅರ್ನಿಂಗ್ಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ಒಂದು ಪ್ಯಾಕೇಜ್, ರಿಚಾರ್ಜಿಂಗ್ ಪ್ಯಾಕೇಜ್ ₹199 ರಿಚಾರ್ಜಿನ ಪ್ಯಾಕೇಜ್ ನಾವು ತೆಗೆದಾಗ ನಮಗೆ ಫೋನ್ ಪೇ, ಜಿಪೇ ರಿಚಾರ್ಜ್ ಮಾಡ್ಬೇಕಂದ್ರೆ ಅದರಲ್ಲಿ ಮಿನಿಮಮ್ ₹202 ಕಟ್ ಆಗುತ್ತೆ ಅಲ್ವಾ. ಅದೇ ನಮ್ಮ ಆಪ್ ಅಲ್ಲಿ ರಿಚಾರ್ಜ್ ಮಾಡೋದಾದ್ರೆ ಕೇವಲ ₹199ಗೆ ₹199 ಮಾತ್ರವೇ ಕಟ್ ಆಗುತ್ತೆ. ಅಷ್ಟು. ಅದು ಮಾತ್ರ ಅಲ್ಲ, ನಮ್ಗೆ ಫ್ರೀ ಯೂಸರ್ ನಮ್ಮ ಕಂಪನಿಯಲ್ಲಿ 3 ಟೈಪ್ ಅಲ್ಲಿ ವರ್ಕ್ ಮಾಡ್ಬೋದು. ಒಂದು ಫ್ರೀ ಯೂಸರ್, ಎರಡನೇದು ಆಕ್ಟಿವ್ ಯೂಸರ್, ಮೂರನೇದು ಫ್ಯಾಮಿಲಿ ಯೂಸರ್. ಅದರಲ್ಲಿ ಫ್ರೀ ಯೂಸರ್ ಆಗಿ ನೀವು ವರ್ಕ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ 1% ನಿಮಗೆ ಬರುತ್ತೆ. ಅದೇ ನೀವು ಆಕ್ಟಿವ್ ಯೂಸರ್ ಆದ್ರೆ ನಿಮ್ಗೆ 2% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಓಕೆ, ಅದೇ ನೀವು ಫ್ಯಾಮಿಲಿ ಯೂಸರ್ ಆಗಿ ನೀವು ಇಲ್ಲಿ ವರ್ಕ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ನಿಮ್ಗೆ 3% ಕ್ಯಾಶ್ ಬ್ಯಾಕ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಆದ್ರೆ ಈ 3% ಅಂತ ಹೇಳ್ತೀವಲ್ಲ, 20 ಲೆವೆಲ್ ವರೆಗೆ ನೀವು ನೋಡಿ ನಿಮಗೆ ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು, ಎಷ್ಟು ಕ್ಲಿಯರ್ ಆಗಿ ನಿಮ್ಗೆ ಅಮೌಂಟ್ ತೆಗಿಯಬಹುದು ಅಂತ ಅಷ್ಟು ಪವರ್ಫುಲ್ ಆದೊಂದು ಆಪರ್ಚುನಿಟಿ ನಿಮ್ಮ ಕೈಯಲ್ಲಿದೆ. ಯಾರು ಮಿಸ್ ಮಾಡಬೇಡಿ. ಈ ಬೆನಿಫಿಟ್ ಮುಂದಕ್ಕೆ ಎಲ್ಲೂ ಸಿಗಲ್ಲ. ಸೊ ನಮ್ಮ ಸೇವಾಪ್ ಕಂಪನಿಯಲ್ಲಿ, ಸೇವಾಪ್ ಅಪ್ಲಿಕೇಶನ್ ಅಲ್ಲಿ ನಮಗೆ ಸಿಕ್ಕಿದೆ. ಸೊ ನಾವು ಒಂದು ಒಳ್ಳೆಯ ಕಮ್ಯುನಿಟಿಯನ್ನು ಬಿಲ್ಡ್ ಮಾಡ್ಲಿಕ್ಕೆ ನೋಡ್ಬೇಕು. ಹಾಗೆ 2025 ಮೇ ಮಂತ್ ಅಲ್ಲಿ ನಮಗೆ ಕಂಪನಿಯು ನಮ್ಮ ಈ ಸೇವ್ ಕಾರ್ಟ್ ಅನ್ನು ನಮಗೆ ಒಂದು ಮಾರ್ಕೆಟಿಂಗ್ ಪ್ಲೇಸ್ ಮಾಡಿ ಕೊಟ್ಟಿದೆ. ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಕಂಪನಿ ಆಪ್ ಅನ್ನು ಲಾಂಚ್ ಮಾಡಿದೆ. ಇದರಲ್ಲಿ ತುಂಬಾ ಪ್ರಾಡಕ್ಟ್ ಗಳಿದೆ. ಫಿಸಿಕಲ್ ಆಗಿ ಕೂಡ, ಡಿಜಿಟಲ್ ಆಗಿ ಕೂಡ ನಮ್ಗೆ ಯೂಸ್ ಮಾಡುವಂತಹ ತುಂಬಾ ಪ್ರಾಡಕ್ಟ್ ಗಳಿದೆ. ಸೇವ್ ಆಪ್ ಪ್ರೋ ಎಕ್ಸ್ಪೆನ್ಸ್ ಟ್ರ್ಯಾಕರ್ ಕೂಡ 1,000+ GST ಕೊಟ್ಟು ನಮಗೆ ಈ ಕಾರ್ಟ್ ಇಂದ ಪರ್ಚೇಸ್ ಮಾಡಬಹುದಾದ ಒಂದು ಅಪ್ಲಿಕೇಶನ್ ಆಗಿದೆ ಸೇವ್ ಆಪ್ ಪ್ರೋ ಎಂಬ ಅಪ್ಲಿಕೇಶನ್. ಇದು ನಮಗೆ ಡಿಜಿಟಲ್ ಪ್ರಾಡಕ್ಟ್ ಆಗಿರ್ತದೆ, ನಮ್ಮ ಕಂಪನಿಯ ಸ್ವಂತ ಪ್ರಾಡಕ್ಟ್ ಆಗಿದೆ. ಓಕೆ, ಟೋಟಲ್ ಕಂಪನಿ 1998ರಲ್ಲಿ ಸ್ಟಾರ್ಟ್ಅಪ್ ಆದ ಕಂಪನಿ, 26-27 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋದು ಕಂಪನಿ, ಹಾಗೂ 26 ಇಯರ್ಸ್ ಅಲ್ಲಿ ಮಿನಿಮಮ್ 3 ಆಪ್ ಗಳನ್ನು ಲಾಂಚ್ ಮಾಡಿದೆ. ಒಂದು ಸೇವ್ ಆಪ್, ಮೈ ಪರ್ಸನಲ್ ಆಪ್ ಎಂಬ ಒಂದು ಆಪ್ ಆಗಿದೆ. ಎರಡನೇದು ಸೇವ್ ಕಾರ್ಟ್, ಮೂರನೇದು ಸೇವ್ ಆಪ್ ಪ್ರೋ ಬಿಸ್ನೆಸ್ ಟ್ರ್ಯಾಕರ್. ಓಕೆ, ಇಂತಹ 3 ಆಪ್ ಗಳನ್ನು ನಮ್ಮ ಕಂಪನಿ ಲಾಂಚ್ ಮಾಡಿದೆ. ಸೇವ್ ಆಪ್
ಸೇವಾಪಡೆ ನಾವು ಕುರಿತು ಈಗಾಗಲೇ ನಾನು ಎಕ್ಸ್ಪ್ಲನೇಷನ್ ಮಾಡಿ ಕೊಟ್ಟಿಲ್ಲ. ರಿಚಾರ್ಜ್ ಕಮ್ಯುನಿಟಿ ಯಾಕೆ ಸೇವಾಪಡೆ ನಮ್ಗೆ ಮಾಡ್ಬೋದು. ಅದೇ ಸೇವ್ ಆಪ್ ಪ್ರೋ ಮತ್ತೆ ನಾನು ಹಾಗೆ ಸೇವ್ ಆಪ್ ಪ್ರೋನ ಬೆನಿಫಿಟ್ ಹೇಳ್ಬೇಕಂತ ಹೇಳಿದ್ರೆ ನಾವು 1000+ GST ಕೊಟ್ಟು ಅಂತ ಒಂದು ಪ್ರೋ ಪರ್ಚೇಸ್ ಮಾಡ್ತೇವೆ ಸೇವ್ ಕಾರ್ಟ್ ಇಂದ. ನಮ್ಮ ಸೇವ್ ಕಾರ್ಟ್ ಇಂದ ಪರ್ಚೇಸ್ ಮಾಡಿದ್ರೆ ಇದರ ಬೆನಿಫಿಟ್ ಹೇಗೆ ಗೊತ್ತಾ? ಈ ಒಂದು ಪ್ರೋ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇದರಲ್ಲಿ ಸಿಗುವ ಬೆನಿಫಿಟ್ 24,000 ರೂಪಾಯಿ. ಹೇಗೆ ಅಂತ ಹೇಳಿದ್ರೆ ನಮ್ 3 ಆಟೋ ಫುಲ್ ಆಗಿ 3 ಕಂತಾಗಿ ನಮಗೆ ಸಿಗುತ್ತೆ. ಈ 3 ಕಂತಲ್ಲಿ ಫಸ್ಟ್ನೇ ಕಂತಲ್ಲಿ ನೀವು ಒಂದು ಪ್ರೋ ಮಾತ್ರ ತಗೊಂಡಿದ್ರಿ ಅಂತ ಹೇಳಿದ್ರೆ ನಿಮಗೆ 1,000 ರೂಪಾಯಿ ಫಸ್ಟ್ ಕಂತಲ್ಲಿ ಸಿಗುತ್ತೆ. 2ನೇ ಕಂತಲ್ಲಿ 3,000 ರೂಪಾಯಿ, 3ನೇ ಕಂತಲ್ಲಿ 20,000 ರೂಪಾಯಿ. 20+3+1 ಟೋಟಲ್ 24,000 ರೂಪಾಯಿ ನಿಮ್ಗೆ ಮಿನಿಮಮ್ ಆಟೋ ಫುಲ್ ಟ್ರ್ಯಾಕರ್ ಅಲ್ಲಿ ಕಂಪನಿಯ ಪ್ರಾಫಿಟ್ ನ ಅನಿಸಿದೆ, ಕಂಪನಿಯ ಪ್ರಾಫಿಟ್ ನ ಬೆನಿಫಿಟ್ ಅಲ್ಲಿ ನಿಮ್ಗೆ ಸಿಗುವ ಒಂದು ಅಮೌಂಟ್ ಆಗಿದೆ. ಓಕೆ, ಹಾಗೆ ನೀವು 10 ಪ್ರೋ ತಗೊಂಡ್ರೆ ಅಂತ ಹೇಳಿದ್ರೆ 10 ಪ್ರೋ ನೀವು ಪರ್ಚೇಸ್ ಮಾಡಿದ್ರೆ ನೀವು ಒಂದೇ ಒಂದು ಪರ್ಚೇಸ್ ಮಾಡುವಾಗ ಟೋಟಲಿ 10 ಪ್ರೋ ಪರ್ಚೇಸ್ ಮಾಡಿದ್ರೆ ನಿಮಗೆ ಸಿಗುವ ಬೆನಿಫಿಟ್ಸ್ 2,40,000 ರೂಪಾಯಿ. 2 ಲಕ್ಷ ನಾವೀಗ ಒಬ್ಬ ಕೆಲಸಕ್ಕೆ ಹೋಗ್ತೇವೆ. ನಮ್ಮ ಮನೆಯಲ್ಲಿ ಹಸ್ಬೆಂಡ್ಸ್ ಗಂಡಸರೆಲ್ಲರೂ ಕೆಲಸಕ್ಕೆ ಹೋಗ್ತಾರೆ ಅಲ್ವಾ. ಕೆಲಸಕ್ಕೆ ಹೋಗಿ ಅಲ್ಲಿ ಹಾರ್ಡ್ ವರ್ಕ್ ತೆಗ್ದು ಹಾಗೆ ಜೀವನ ಫುಲ್ ಇವರು ಹಾರ್ಡ್ ವರ್ಕ್ ತೆಗಿತಾ ಇರ್ತಾರೆ. ಬಟ್ ಅವರಿಗೆ 1 ಇಯರ್ 2 ಇಯರ್ ಅಲ್ಲಿ 1-2 ಲಕ್ಷ ಕೂಡ ರೆಡಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಅಲ್ವಾ. ಅಂತಹ ಒಂದು ಆಪರ್ಚುನಿಟಿ ನಮಗೆ ಇಲ್ಲಿ ಡಿಜಿಟಲ್ ಪ್ರಾಡಕ್ಟ್ ಅಲ್ಲಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅಷ್ಟು ಪವರ್ಫುಲ್ ಆದ ಒಂದು ಪ್ರೋ ಆಗಿದೆ. ಸೊ ಅದರಲ್ಲಿ ನಾವು 10 ಪ್ರೋ ತೆಗೆದ್ರೆ ನಮ್ಗೆ ಸಿಗುವುದು ಫಸ್ಟ್ ಕಂತಲ್ಲಿ 10,000 ರೂಪಾಯಿ ಕ್ಯಾಶ್ ಬ್ಯಾಕ್ ನಮ್ಗೆ ಫಸ್ಟ್ ಕಂತಲ್ಲಿ ಬರುತ್ತೆ. 2ನೇ ಕಂತಲ್ಲಿ ಬರುವ ಅಮೌಂಟ್ ಆಗಿರ್ತದೆ 30,000 ಪ್ಲಸ್ 3ನೇ ಕಂತಲ್ಲಿ ಬರುವ ಅಮೌಂಟ್ 2 ಲಕ್ಷ ರೂಪಾಯಿ. ಓಕೆ, ಹೀಗೆ ಅದು ಇಷ್ಟು ಮಾತ್ರವಲ್ಲ, ಸೇವಾ ಪ್ರೋ ಅಲ್ಲಿರೋ ಬೆನಿಫಿಟ್ ಇಷ್ಟು ಮಾತ್ರ ಅಲ್ಲ. ನಾವು ಪರ್ಚೇಸ್ ಮಾಡಿದ ಮೇಲೆ ನಮ್ಮ ಜೊತೆ ಬರುವ ಒಬ್ಬ ವ್ಯಕ್ತಿಯನ್ನು ನಾವು ಸೇವ್ ಆಪ್ ಈ ಕಾರ್ಟ್ ಇಂದ ಪ್ರೋ ಪರ್ಚೇಸ್ ಮಾಡಿ ಕೊಟ್ರೆ ಇಲ್ಲಿ ಸ್ಪಾನ್ಸರ್ ಅಂದ್ರೆ ನಮ್ಮ ಜೊತೆ ಬಂದ ವ್ಯಕ್ತಿ ಅಲ್ವಾ, ಅವರು ನಾವು ರೆಫರಲ್ ಮಾಡಿದ ವ್ಯಕ್ತಿ ಆದ್ರೆ ನಾವಲ್ಲಿ ಸ್ಪಾನ್ಸರ್ ಆಗ್ತೇವೆ. ಆ ಸ್ಪಾನ್ಸರ್ಗೆ ಸಿಗುವ ಅಮೌಂಟ್ ಅದರ 50% ಅಮೌಂಟ್ ಆಗಿರ್ತದೆ. ಈಗ ನಾನು ಜಾಯಿನ್ ಆದೆ, ನಾನು 10 ಪ್ರೋ ಪರ್ಚೇಸ್ ಮಾಡಿದ್ದೀನಿ, ನಂಗೆ 10 ಪರ್ಚೇಸ್ ಮಾಡಿದ ಅಮೌಂಟ್ ನಂಗೆ ಬರುತ್ತೆ. ಪ್ಲಸ್ ಅದರ ಜೊತೆಗೆ ನಾನು ಇನ್ನೊಬ್ಬರನ್ನು ಜಾಯಿನ್ ಮಾಡಿಸಿದಾಗ ನನಗೆ ಸಿಗುವ ಸ್ಪಾನ್ಸರ್ ಆದ ನನಗೆ ಸಿಗುವ ಅಮೌಂಟ್ ಅದರ 50% ಅಂತ ಹೇಳಿದ್ರೆ 2,40,000 ಸಿಗುವಾಗ ನನಗೆ ಸಿಗುವ ಅಮೌಂಟ್ 1,20,000. ಸೊ ನೀವು ಯಾರನ್ನು ಜಾಯಿನ್ ಮಾಡಿದೆ, ನೀವು ಮಾತ್ರ ಜಾಯಿನ್ ಆದ್ರೂ ಕೂಡ ನಿಮ್ಗೆ ಅದರ ಬೆನಿಫಿಟ್ ನಿಮ್ಗೆ ಸಿಗುತ್ತೆ. ಓಕೆ, ಮತ್ತೆ ನೀವು ಒಬ್ಬರನ್ನು ಮಾತ್ರ ನೀವು ತಂದ್ರಿ ಅಂತ ಹೇಳಿದ್ರೆ 1 ಇಯರ್ ನಿಮ್ಗೆ ಹೇಗಾದ್ರೆ 3 ಆಟೋ ಫುಲ್ ಅಲ್ಲಿ ನಿಮಗೆ 3,60,000 ರೂಪಾಯಿ ಕೇವಲ ಸಿಂಗಲ್ ಆಟೋ ಫುಲ್ ಅಲ್ಲೇ ನಿಮ್ಗೆ ಅರ್ನ್ ಮಾಡ್ಬೋದು. ಅಷ್ಟು ಪವರ್ಫುಲ್ ಆದ ಒಂದು ಪ್ರಾಡಕ್ಟ್ ಆಗಿದೆ. ಕಾರ್ಟ್ ಅಲ್ಲಿ ನಮ್ಗೆ ಕಂಪನಿ ಕೊಟ್ಟಿರೋ ಪ್ರಾಡಕ್ಟ್. ಕೇವಲ 1,000+ GST ಕೊಟ್ಟು ಪರ್ಚೇಸ್ ಮಾಡಬಹುದಾದ ಸೇವ್ ಆಪ್ ಫಿಸಿಕಲ್ ಆಗಿ ನಮ್ಗೆ ಯೂಸ್ ಮಾಡ್ಬೋದು. ಓಕೆ, ಮತ್ತೆ ಇಷ್ಟೇ ಅಲ್ಲ, ಚಾಕ್ಲೇಟ್ಸ್ ಗಳಿದೆ, ನಟ್ಸ್, ಬೆಡ್ಶೀಟ್, ಉಪ್ಪಿನಕಾಯಿ, ಹೆಲ್ತ್ ಪ್ರಾಡಕ್ಟ್ ಆದ ಟೀ, ಕೇಸರಿ ಹಾಗೂ ಮುಂತಾದ ಪ್ರಾಡಕ್ಟ್ ಗಳು ಕೂಡ ಕಾರ್ಟ್ ಅಲ್ಲಿ ಅವೈಲೇಬಲ್ ಆಗಿದೆ. ಓಕೆ, ಹಾಗಾದ್ರೆ ಪ್ರೋ ಪರ್ಚೇಸ್ ಮಾಡಿದಲ್ಲಿ ನಮಗೆ ಕೇವಲ 1 ವೀಕ್ ಅಲ್ಲೇ ನಮಗೆ ಅದರ ಈಗ ನಾವು ಡಿಜಿಟಲ್ ಆಗಿ ಅಂತ ಹೇಳಿದ್ರೆ ನಾನು ಈಗಾಗ್ಲೇ ಹೇಳಿದೆ ಹೇಗೆ ನಮಗೆ ಸಿಗುವ ಬೆನಿಫಿಟ್ಸ್ ಗಳು. ಅದೇ ನಾವು ಫಿಸಿಕಲ್ ಪ್ರಾಡಕ್ಟ್ ಪರ್ಚೇಸ್ ಮಾಡಿದಲ್ಲಿ ನಮಗೆ 1 ವೀಕ್ ಅಲ್ಲಿ ನಮಗೆ ಪ್ರಾಡಕ್ಟ್ ಬರುತ್ತದೆ. ಓಕೆ, ಕ್ಯಾಶ್ ಕೊಟ್ಟು ನಾವು ತಗೊಳ್ತೇನೆ. ಹಾಗೆ ರಿಚಾರ್ಜ್ ನ ಕಮ್ಯುನಿಟಿ ನಾವು ಫೀಲ್ ಮಾಡಿದ್ರು ಕೂಡ ಅದ್ರಲ್ಲಿ ನಮ್ಗೆ ರಿಚಾರ್ಜಿಂಗ್ ಅಲ್ಲಿ ಸಿಗುವ ಕ್ಯಾಶ್ ಬ್ಯಾಕ್ ಕೂಡ ನಮ್ಗೆ ಅಲ್ಲಿ ಸಿಗುತ್ತೆ. ಓಕೆ, ಎಲ್ಲ ಕ್ಲಿಯರ್ ಆಗಿ ಸಿಗುತ್ತೆ. ಅದೇ ಡಿಜಿಟಲ್ ಬಿಸಿನೆಸ್ ಆಪರ್ಚುನಿಟಿ ಅಂತ ಹೇಳಿದ್ರೆ ಮಿತಿ ಮೀರಿದ ಹಣವನ್ನು ಗಳಿಸಬಹುದು, ಅನ್ಲಿಮಿಟೆಡ್ ಇನ್ಕಮ್ ಆಗಿರ್ತದೆ ನಮ್ಗೆ ಇದು. ಓಕೆ, ಇಲ್ಲಿ ನಾವು ಕಲಿಯಬೇಕಾದ ಡಿಜಿಟಲ್ ಪ್ರಾಡಕ್ಟ್ ಹಾಗೂ ಫಿಸಿಕಲ್ ಪ್ರಾಡಕ್ಟ್ ಗಳು. ಈಗ ನಾವು ಯಾವುದೇ ತುಂಬಾ ವ್ಯಕ್ತಿಗಳ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ನಾವು ಕ್ಯಾಶ್ ಕೊಟ್ಟಿದ್ದೇವೆ, ನಮ್ಗೆ ಹಣ ಕೈಯಲ್ಲಿ ಸಿಗುತ್ತಾ, ಹಣ ಸಿಗ್ಬೋದಾ? ಸೊ ಅದಕ್ಕೋಸ್ಕರವೇ ಹೇಳುದು ನಮ್ಮ ಕಂಪನಿಯ ಕ್ಲಿಯರೆನ್ಸ್ PDF ನೋಡಿ ಕಲಿತು ಅರ್ಥ ಮಾಡಿ ಮುಂದಕ್ಕೆ ಹೋಗಿ ಅಂತ ಹೇಳಿ. ಫಿಸಿಕಲ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಬಂದ್ರೆ ನಮ್ಗೆ ಒಂದು ತುಂಬಾ ಖುಷಿ ನಮ್ಗೆ ನಮ್ಮ ಕೊಟ್ಟ ಕ್ಯಾಶಿಗೆ ನಮ್ಗೆ ಹಣ ಇದು ಪ್ರಾಡಕ್ಟ್ ಸಿಕ್ಕಿದಲ್ವಾ ಅಂತ ಹೇಳಿ. ಬಟ್ ಇದನ್ನು ಸೇಲ್ ಮಾಡುದು ಮತ್ತೆ ನೆಕ್ಸ್ಟ್ ಮತ್ತೆ ಕೂಡ ಪರ್ಚೇಸ್ ಮಾಡುದು ಅಂತ ಹೇಳಿದ್ರೆ ಅದು ಇಂಪಾಸಿಬಲ್. ನಾವು ಒಂದು ಆನ್ಲೈನ್ ವರ್ಕಿಗೆ ಯಾಕೆ ನಾವು ಜಾಯಿನ್ ಆಗ್ತೀವಿ? ನಮ್ಮ ಕೈಯಲ್ಲಿ ಹಣ ಇರಲ್ಲ, ನಾವೊಂದು ಅರ್ನಿಂಗ್ಸ್ ಮಾಡ್ಬೇಕು, ನಮ್ಮ ಕೈಯಲ್ಲಿ ಏನು ಇಲ್ಲ. ಆಗ ಕೈಯಲ್ಲಿ ಏನು ಇಲ್ಲದಾಗ ನಾವು
ಈ ಒಂದು ಪ್ರೋ ಪರ್ಚೇಸ್ ಮಾಡಿದ್ರೆ ನಮ್ಮ ಕೈಯಲ್ಲಿ ಏನಿಲ್ಲ. ಮತ್ತೆ ನಾವೀಗ ಒಂದು ಎಂತ ಹೇಳ್ಬೋದು, ಈ ಒಂದು ಡಿಜಿಟಲ್ ಪ್ರಾಡಕ್ಟ್ ಡಿಜಿಟಲ್ ಪ್ರಾಡಕ್ಟ್ ಗಿಂತ ಫಿಸಿಕಲ್ ಪ್ರಾಡಕ್ಟ್ ನಾವು ಪರ್ಚೇಸ್ ಮಾಡಿದ್ರೆ ಅದನ್ನು ಮತ್ತೆ ಮತ್ತೆ ತಗೊಳ್ಳಿಕ್ಕೆ ನಮ್ಮ ಕೈಯಲ್ಲಿ ಕ್ಯಾಶ್ ಇರಲ್ಲ. ಅದೇ ನಾವು ಡಿಜಿಟಲ್ ಪ್ರಾಡಕ್ಟ್ ಒಮ್ಮೆ ಮಾತ್ರ ಪರ್ಚೇಸ್ ಮಾಡಿದ್ರೆ ಸಾಕು. ನಮ್ಮ ಲೈಫ್ ಅಲ್ಲಿ ಒನ್ ಟೈಮ್ ಮಾತ್ರ ಪರ್ಚೇಸ್ ಮಾಡಿ. ಯಾರು ಹೇಳಿದ್ರು ನಿಮ್ಮ ಪದೇ ಪದೇ ಪರ್ಚೇಸ್ ಮಾಡ್ಲಿಕ್ಕೆ ಯಾರು ಹೇಳಿಲ್ಲ. ಕೇವಲ ಒನ್ ಟೈಮ್ ಮಾತ್ರ ನೀವು ಪರ್ಚೇಸ್ ಮಾಡಿ. ನಿಮಗೆ ಅದರಲ್ಲಿ ಸಿಗೋ ಬೆನಿಫಿಟ್ಸ್ ನೀವು ನಿಮ್ಮ ಕೈಯಲ್ಲಿ ಬರುವಾಗವೇ ನಿಮ್ಗೆ ಅದರ ಆಪರ್ಚುನಿಟಿಯನ್ನು ನಿಮ್ಗೆ ಅರ್ಥ ಮಾಡ್ಲಿಕ್ಕೆ ಆಗ್ಬೋದು. ಸೊ ಒಂದು ಸಲ ಸೇವಾ ಪಾಪ್ಯುಲರ್ ಮತ್ತೆ ನೀವು ಪರ್ಚೇಸ್ ಮಾಡಿದ್ರು ಕೂಡ ಅದರಲ್ಲಿ ಕೋಟಿ ಗಟ್ಟಲೆ ನಿಮ್ಗೆ ಮಾರ್ಕೆಟಿಂಗ್ ನೀವು ಡಿಜಿಟಲ್ ಪ್ರಾಡಕ್ಟ್ ತಗೊಂಡ್ರೆ ನೀವು ಅದನ್ನು ಮಾರ್ಕೆಟಿಂಗ್ ಮಾಡಿ 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 ಕಂಪ್ಲೀಟ್ ಸುಸ್ತಾಗ್ತೀರಿ ಅಲ್ವಾ. ಹಾಗೆ ಸುಸ್ತಾಗಿ ನೀವು ಕೊನೆಗೆ ಅದನ್ನು ಬಿಟ್ಬಿಡ್ತೀರಿ. ಅದೇ ನೀವು ಡಿಜಿಟಲ್ ಪ್ರಾಡಕ್ಟ್ ನೀವು ಮಾರ್ಕೆಟಿಂಗ್ ಅಲ್ಲಿ ಯಾರಾದ್ರೂ ಮಾಡಿದ್ರು ಕೂಡ ನಿಮ್ಮ ರಿಲೇಟಿವ್ ಅನ್ನು ನಿಮ್ಮ ಅಲ್ಲಿ ನಾವೊಂದು ಪ್ರಾಡಕ್ಟ್ ತೆಗೆದ್ರೆ ನಮ್ಗೆ ರಿಲೇಟಿವ್ಸ್ ಕೂಡ ಎಂತೆಲ್ಲ ಹೇಳ್ತಾರೆ. ಯಾಕೆ ನಾನು ಈ ಪ್ರಾಡಕ್ಟ್ ಇದು ಒಳ್ಳೇದಿಲ್ಲ, ಇದು ಎಂತ, ಇದು ಹಾಗೆ, ಇದು ಹೀಗೆ ತುಂಬಾ ಕಂಪ್ಲೇಂಟ್ಸ್ ಗಳು. ಮತ್ತೆ ಅಲ್ಲಿ ರಿಲೇಶನ್ಶಿಪ್ ಕೂಡ ಮುರಿದು ಹೋಗುವಂತಹ ಅವಸ್ಥೆ. ಸೊ ಅದೇ ಡಿಜಿಟಲ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ನೀವು ಮಾಡಿದ್ದೀರಿ ಅಂತ ಹೇಳಿದ್ರೆ ನಿಮ್ಗೆ ಅಂತಹ ಒಂದು ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ, ಯಾವುದೇ ಟೆನ್ಷನ್ಸ್ ಇಲ್ಲದೆ, ಫ್ರೀಡಮ್ ಆಗಿ, ಹ್ಯಾಪಿ ಆಗಿ, ಒಳ್ಳೆ ಪವರ್ಫುಲ್ ಆಗಿ, ನಿಮ್ಗೆ ಕ್ಲಿಯರ್ ಆಗಿ ಮುಂದಕ್ಕೆ ಹೋಗಲು ಸಾಧ್ಯವಾಗುವಂತಹ ಒಂದು ಕಂಪನಿ ಆಗಿದೆ ನಮ್ಮ ಈ ಒಂದು IT ಕಂಪನಿ. ಸೊ ಮತ್ತೆ ಸ್ವಲ್ಪ ಮಂದಿ ಉದ್ದೇಶ ಕೈಯಲ್ಲಿ ಸಿಗುವ ಪ್ರಾಡಕ್ಟ್ ಮಾತ್ರವೇ ನಮಗೆ ಬೇರೆಯವರಿಗೆ ಕೊಡಬಹುದಲ್ವಾ, ಇಂತಹ ಆಲೋಚನೆಯನ್ನು ನೀವು ತೆಗೆದು ಅಲ್ಲಿ ಒಂದು ಮೂಲೆಕ್ಕೆ ಸೇರಿ. ಯಾಕೆಂತ ಹೇಳಿದ್ರೆ ನಮಗೆ ಫಿಸಿಕಲಿ ಸಿಗುವ ಪ್ರಾಡಕ್ಟ್ ನಾವು ಒಬ್ಬರ ಕೈಯಿಂದ ಪರ್ಚೇಸ್ ಮಾಡಿಸಿ ಮತ್ತೆ ಅವರನ್ನು ತೆಗಿ ಅಂತ ಹೇಳಿ ಅವರಿಗೆ ಅವರನ್ನು ಸ್ಟ್ರೆಸ್ಗೆ ಹಾಕುವಾಗ ಅಲ್ಲಿ ಅವರ ಮಾನಸಿಕ ಪ್ರಾಬ್ಲಮ್ಸ್ ಅನ್ನು ಕ್ರಿಯೇಟ್ ಮಾಡುವಂತಹ ಒಂದು ಅವಸ್ಥೆಗೆ ಬರುತ್ತದೆ. ಅದಕ್ಕೋಸ್ಕರ ನೀವು ಅಂತಹ ಚಿಂತೆಯನ್ನು ನೀವು ಅಲ್ಲಿಂದ ನಿಮ್ಮ ಮನಸ್ಸಿಂದ ತೆಗೆದು ಹಾಕಿ 2000 ನೀವು ಈ ಡಿಜಿಟಲ್ ಪ್ರಾಡಕ್ಟ್ ಅನ್ನು ನೀವು ಫುಲ್ ವೈರಲ್ ಮಾಡಿ ನಿಮ್ಗೆ ಅದರಲ್ಲಿ ಸಿಗೋ ಬೆನಿಫಿಟ್ ಅನ್ನ ನೀವು ಅವರಿಗೆ ತೋರಿಸಿ ನಂಗೆ ಇಷ್ಟು ಅಮೌಂಟ್ ಸಿಕ್ಕಿದೆ ಈ ಆಪ್ ಅಲ್ಲಿ ನೋಡಿ, ನನ್ಗೆ ಈ ಆಪ್ ಒಂದು ಪರ್ಚೇಸ್ ಮಾಡಿದಕ್ಕೋಸ್ಕರ ನಂಗೆ ಸಿಗಿದೆ ಅಮೌಂಟ್ ಅಂತ ಹೇಳಿ ನಿಮ್ಗೆ ಧೈರ್ಯವಾಗಿ ತೋರಿಸುವಂತಹ ಒಂದು ಕೆಪಾಸಿಟಿ ನಮ್ಮ ಕಂಪನಿಯಲ್ಲಿ ಇದೆ. ಓಕೆ, 2005 ಮೇ ತಿಂಗಳಲ್ಲಾಗಿದೆ ಈ ಸೇವ್ ಕಾರ್ಟ್ ಬಂದದ್ದು. ನಾನು ಈಗಾಗಲೇ ಪ್ರಾಡಕ್ಟ್ ಅನ್ನು ಕ್ಲಿಯರ್ ಆಗಿ ಹೇಳಿದಲ್ಲ, ಬಟ್ ಈ ಆಪ್ ಬಂದದ್ದು 2005 ಮೇ ತಿಂಗಳಲ್ಲಿ ಆಗಿದೆ. ಓಕೆ, ಇಷ್ಟು ಒಂದು ಉಪಯುಕ್ತವಾದ ಒಂದು ಪ್ರಾಡಕ್ಟ್ ಆಗಿದೆ. ಓಕೆ, ಅಂಡ್ ನಮಗೆ ಇದರಲ್ಲಿ ಹಣವನ್ನು ಗಳಿಸಬಹುದು. ಅದರ ಒಳಗೆ ಇರುವ ಒಂದು ಪ್ರಾಡಕ್ಟ್ ಆಗಿದೆ ಸೇವ್ ಆಪ್ ಪ್ರೋ ಎಂಬುದು. ನಾನು ಈಗಾಗಲೇ ಹೇಳಿದಲ್ವಾ, ಒಂದು ಅಪ್ಲಿಕೇಶನ್ ಪರ್ಚೇಸ್ ಮಾಡಿದ್ರೆ ನಮ್ಗೆ ಸಿಗೋ ಬೆನಿಫಿಟ್ ಕೂಡ ನಾನು ಹೇಳಿದಲ್ಲ. ಸ್ಪಾನ್ಸರ್ ಇನ್ಕಮ್ ಅದು ಕೂಡ ನಾನು ಕ್ಲಿಯರ್ ಆಗಿ ಹೇಳಿಕೊಟ್ಟೆ. ಮತ್ತೆ ಕೂಡ ಕಂಡೀಷನ್ಸ್ ಇದ್ರೆ ನೀವು ಮತ್ತೆ ಕೇಳಬಹುದು. ನಿಮ್ಗೆ ಎಲ್ಲಾ ಸಪೋರ್ಟ್ ಕೂಡ ನಾನು ಮಾಡಿಕೊಡ್ತೇನೆ. ಹಾಗೇನೆ ಎರಡನೇದಾಗಿ ನಮ್ಗೆ ಬರೋದು ಒಂದು ಫ್ರೀ ಯೂಸರ್. ಇಷ್ಟು ಹೊತ್ತು ನಾನು ಹೇಳಿದ್ರು ಫ್ರೀ ಯೂಸರ್ ನ ಬೆನಿಫಿಟ್. ಕೇವಲ ಫ್ರೀ ಯೂಸರ್ ಆಗಿ ಬಂದ್ರೆ ನಿಮಗೆ ಸಿಗುವ ಪ್ರಾಫಿಟ್ 2-3 ಲಕ್ಷದವರೆಗೆ ನಿಮ್ಗೆ ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳಿದ್ರೆ. ಎರಡನೇದಾದ ಆಕ್ಟಿವ್ ಯೂಸರ್ ಆಗಿ ನೀವು ಬಂದ್ರೆ ನಿಮ್ಮ ಲೆವೆಲ್ ಹೇಗಿರುತ್ತೆ, ಅಷ್ಟು ಪವರ್ಫುಲ್ ಆದೊಂದು ಪ್ರಾಡಕ್ಟ್ ಆಗಿದೆ ಈ ಆಕ್ಟಿವ್ ಯೂಸರ್ ಅಂದ್ರೆ ಏನು? ಒಂದು ಆಕ್ಟಿವ್ ಯೂಸರ್ ಆಗಬೇಕಂದ್ರೆ ಕೇವಲ 3,999 ರೂಪಾಯಿ ಪ್ಲಸ್ GST ಕೊಟ್ಟು ಟೋಟಲ್ 4,719 ರೂಪಾಯಿ ಕೊಟ್ಟು ಒಂದು ಪರ್ಸನಲ್ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್ ಆದ ಸೇವ್ ಆಪ್ ಪಾಪ್ಯುಲರ್ ಅನ್ನು ನೀವು ಪರ್ಚೇಸ್ ಮಾಡಿದ್ರೆ ಜೀವನದುದ್ದಕ್ಕೂ ಒಂದು ಸಲ ಪರ್ಚೇಸ್ ಮಾಡಿದ್ರೆ ಸಾಕು. ಫಿನಾನ್ಷಿಯಲ್ ನಿಮ್ಗೆ ಫಿಸಿಕಲ್ ಪ್ರಾಡಕ್ಟ್ ಗಿಂತಲೂ ಫಿಸಿಕಲ್ ಪ್ರಾಡಕ್ಟ್ ನಾಗೆ ಮಂತ್ಲಿ ಪರ್ಚೇಸ್ ಮಾಡಬೇಡಿ. ಯಾರು ಆಕ್ಟಿವ್ ಯೂಸರ್ ಮತ್ತೆ ಆಗ್ಬೇಕಂತಿಲ್ಲ. ಒಂದು ಸಲ ಮಾತ್ರ ನೀವು ಆಕ್ಟಿವ್ ಯೂಸರ್ ಆಗಿ ಬಂದ್ರೆ ನಿಮಗೆ ಒಂದು ಸಲ ಮಾತ್ರವೇ ನೀವು ಆಕ್ಟಿವ್ ಯೂಸರ್ ಆಗಿದ್ರೆ ಬಂದ್ಮೇಲೆ ನೀವು ನೋಡಿ ಈ ಪ್ರೋಗ್ರಾಮ್ ಯೂಸ್ ಮಾಡಿ ನೋಡಿ. ನಾನು ಹೇಳುವಾಗ ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಅರ್ಥವಾಗ್ಬೋದು ಅಂತ ನಂಗೆ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ನಮ್ಮ ಫ್ಯೂಚರ್ ಅಲ್ಲಿ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಆದಾಗ, ನಮಗೆ ಅದರಲ್ಲಿ ಅನುಭವ ಆದಾಗ ಮಾತ್ರವೇ ಅದರ ಪವರ್ ನಮ್ಗೆ ಅರ್ಥ ಮಾಡ್ಲಿಕ್ಕೆ ಆಗೋದು. ಇದರಿಂದ ಸಿಗುವಂತಹ ಹಣ ಉಂಟಲ್ವಾ, ನಮ್ಗೆ ಲಕ್ಷಗಟ್ಟಲೆ ಸಂಪಾದಿಸಲು ಸಾಧ್ಯ. ಫಾರ್ ಎಕ್ಸಾಂಪಲ್ ಇದ್ರೆ ಇದರಲ್ಲಿ ನಾನು ಒಂದು ಫ್ಯಾಮಿಲಿಗೆ ಅಂತ ಆಕ್ಟಿವ್ ಆಗಿ ಬಂದು ನನ್ನ ಫ್ಯಾಮಿಲಿಗೂ ಕೂಡ ನಾನು ಸಾವಿರ ರೂಪಾಯಿ ಲಕ್ಷಗಳಿಗೂ ಕೂಡ ಬೋನಸ್ ಆಗಿ ಪಡೆದುಕೊಳ್ಳಬಹುದಾದ ತುಂಬಾ ಜನರಿದ್ದಾರೆ. ಯಾಕೆಂತ ಹೇಳಿದ್ರೆ ಇದು ಅಷ್ಟು ಪವರ್ಫುಲ್ ಅದೊಂದು ಇದಾಗಿದೆ, ಪ್ರಾಡಕ್ಟ್ ಆಗಿದೆ. ಸೊ
ಈ IT ಕಂಪನಿಯು ಒನ್ ಟೈಮ್ ಪರ್ಚೇಸಿಂಗ್ ಮಾತ್ರವೇ ಮಾಡಬಹುದಾದ ಒಂದು ಪ್ರಾಡಕ್ಟ್ ಆಗಿದೆ. ಲೈಫ್ ಟೈಮ್ ಬಿಸ್ನೆಸ್ ಆಪರ್ಚುನಿಟಿ ಅಂಡ್ ಅನ್ಲಿಮಿಟೆಡ್ ಇನ್ಕಮ್ ಅನ್ನು ಕೂಡ ನಿಮಗೆ ಇದರಿಂದ ಆಕ್ಟಿವ್ ಯೂಸರ್ ಇಂದ ನಿಮ್ಗೆ ತೆಗೆಯಬಹುದಾಗಿದೆ. ಒಂದು ಫ್ರೀ ಯೂಸರ್ ಆಗಿ ಬಂದ್ರೆ ಒಂದು ಪರ್ಚೇಸ್ ಆದ್ರೆ, ಆಕ್ಟಿವ್ ಯೂಸರ್ ಆದ್ರೆ ನಮಗೆ ರಿಚಾರ್ಜಿಂಗ್ ಕಮ್ಯುನಿಟಿಯಲ್ಲಿ 2% ಇನ್ಕಮ್ ನಮಗೆ ಸೇವ್ ಮಾಡಬಹುದಾಗಿದೆ. ಕಾರ್ಟ್ ಅಲ್ಲಿರುವ ಪ್ರಾಡಕ್ಟ್ ಆದ್ರೂ ಕೂಡ ಹಾಗೇವೆ ನಮ್ಗೆ ಅದರಲ್ಲಿ ಅಷ್ಟು ಪವರ್ಫುಲ್ ಆಗಿ ನಮ್ಗೆ ಈ ಇನ್ಕಮ್ ಅರ್ನಿಂಗ್ಸ್ ಮಾಡಬಹುದಾಗಿದೆ. ನಾವು ಆಕ್ಟಿವ್ ಯೂಸರ್ ಆಗಿದ್ದೇವೆ, ನಮ್ಮ ಜೊತೆ ಇರುವ ಓರ್ವ ವ್ಯಕ್ತಿಯು ಕೂಡ ಆಕ್ಟಿವ್ ಯೂಸರ್ ಆಗಿ ಬಂದ್ರೆ ನಮಗೆ 800 ರೂಪಾಯಿ ಕಮಿಷನ್. ಒಬ್ಬ ವ್ಯಕ್ತಿ ಬಂದ್ರೆ ಸಾಕು, ಒಬ್ಬ ವ್ಯಕ್ತಿಗೆ ಸಿಗುವ ಕಮಿಷನ್ ಆಗಿದೆ 800 ರೂಪಾಯಿ ರೆಫರಲ್ ಇನ್ಕಮ್. ಓಕೆ, ರೆಫರಲ್ ಕಮಿಷನ್ ಕೂಡ ಸಿಗುವುದು 800 ರೂಪಾಯಿ. ಓಕೆ, ಆ ವ್ಯಕ್ತಿಯಿಂದ ಸ್ಟಾರ್ಟ್ ಆದ 13 ಲೆವೆಲ್ಗಳು ಆಕ್ಟಿವ್ ಲೆವೆಲ್ ಇನ್ಕಮ್ ಪ್ರಾರಂಭವಾಗುತ್ತದೆ. ನಾವು ಒಂದು ಆಕ್ಟಿವ್ ಯೂಸರ್ ಆಗಿ ಬಂದ್ರೆ 13 ಲೆವೆಲ್ ಅಲ್ಲೂ ಕೂಡ ನಮಗೆ ಒಂದು ಒಳ್ಳೆ ಒಂದು ಇನ್ಕಮ್ ಅಂತ ಹೇಳಿದ್ರೆ, 1ನೇ ಲೆವೆಲ್ ಅಲ್ಲಿ ನಮ್ಗೆ 50 ರೂಪಾಯಿ, 1ನೇ ಲೆವೆಲ್ ಅಲ್ಲಿ ನಮ್ಗೆ 50 ರೂಪಾಯಿ ಅಂದ್ರೆ ನಮ್ಮ ಪ್ರಾಡಕ್ಟ್ ಒಬ್ಬೊಬ್ಬ ವ್ಯಕ್ತಿಗಳಿಗೂ ಡಿಜಿಟಲ್ ಕಂಪನಿ ಡೈರೆಕ್ಟ್ ಆಗಿ ಕಮಿಷನ್ ಸಿಗುವುದು 800 ರೂಪಾಯಿ ಆದ್ರೆ ಪ್ಲಸ್ ರೆಫರಲ್ ಇನ್ಕಮ್ 50, ಟೋಟಲ್ 850 ರೂಪಾಯಿ ಒಬ್ಬ ವ್ಯಕ್ತಿಗೆ ಸಿಗುತ್ತದೆ. 1ನೇ ಲೆವೆಲ್ ಅಲ್ಲಿ ನಾವು 50 ರೂಪಾಯಿ, 2ನೇ ಲೆವೆಲ್ ಅಲ್ಲಿ ಆದ್ರೆ 10 ರೂಪಾಯಿ, 3ನೇ ಲೆವೆಲ್ ಆದ್ರೆ 70 ರೂಪಾಯಿ, ನೆಕ್ಸ್ಟ್ ಲೆವೆಲ್ 30 ರೂಪಾಯಿ, ಹಾಗೆ ಸ್ಟೆಪ್ ಬೈ ಸ್ಟೆಪ್ 10, 20, 30, ಅಗೇನ್ 10, 20, 30 ಹೀಗೆ ನಿಮ್ಗೆ ಕಂಟಿನ್ಯೂಸ್ ಆಗಿ ಎಲ್ಲಾ ಲೆವೆಲ್ ಅಲ್ಲೂ ಇನ್ಕಮ್ ಗಳು ಅರ್ನಿಂಗ್ಸ್ ಮಾಡಬಹುದು. ನೀವು ಎಷ್ಟೇ ಜನರಿಗೂ ಕೊಟ್ಟರು ಕೂಡ ಅಷ್ಟು ಇನ್ಕಮ್ ನಿಮ್ಗೆ ಅರ್ನಿಂಗ್ಸ್ ಮಾಡಬಹುದು. ಒಬ್ಬರಿಗೇನೆ ನೀವು ಕೊಟ್ಟದ್ದು ಹೋಗ್ಲಿ ಪರವಾಗಿಲ್ಲ, ಒಂದು ವ್ಯಕ್ತಿಗೆ ಕೊಡಿ. ಸ್ಟಾರ್ಟ್ ಆದ 10 ರೂಪಾಯಿ 3 ಲೆವೆಲ್ ಅಲ್ಲೂ ನಿಮ್ಗೆ ಹಣ ಸಿಗುತ್ತದೆ. ನಾವು 1, 2, 3, 4, 10 ಎಷ್ಟು ಜನರಿಗೂ ಕೊಟ್ಟರು ಕೂಡ 1ನೇ ಲೆವೆಲ್ ಇಂದ ಸ್ಟಾರ್ಟ್ ಆದ 13 ಲೆವೆಲ್ಗಳಿಗೂ ವರೆಗೂ ನಮಗೆ ಇನ್ಕಮ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ನಾವೊಂದು ಆಕ್ಟಿವ್ ಯೂಸರ್ ಆಗಿ ಬಂದಿದ್ದೇವೆ. ಓಕೆ, ನಮ್ಮ ಜೊತೆ 4 ಮೆಂಬರ್ಸ್ ಮಾತ್ರ ಆಕ್ಟಿವ್ ಯೂಸರ್ ಆಗಿ ಬಂದಿದ್ದಾರೆ ಎಂದು ಭಾವಿಸಿ. ಈಗ ನಿಮ್ಮ ಹತ್ರ ಹೇಳುದು ಆಕ್ಟಿವ್ ಯೂಸರ್ ಆಗಿ ಬರ್ಲೇಬೇಕಂತಲ್ಲ, ಫಾರ್ ಎಕ್ಸಾಂಪಲ್ ಹೇಳುದು ನಿಮ್ಗೆ ಅರ್ಥವಾಗ್ಲಿಕ್ಕೋಸ್ಕರ. ಒಂದು ಆಕ್ಟಿವ್ ಯೂಸರ್ ಆಗಿ ನೀವು ಬಂದ್ರೆ 4 ಮೆಂಬರ್ಸ್ ಅಂತ ಹೇಳಿದ್ರೆ ನಿಮ್ಮ ಜೊತೆ ಬಂದ 4 ಮೆಂಬರ್ಸ್ ಕೂಡ ಆಕ್ಟಿವ್ ಯೂಸರ್ ಆಗಿ ಬಂದ್ರು ಅಂತ ಭಾವಿಸಿ. ಆ 4 ಜನರ ಜೊತೆಗೂ 4 ಆಕ್ಟಿವ್ ಯೂಸರ್ ಬಂದಾಗ ಅದನ್ನ 4 ಜನರಾಗಿ ಒಬ್ಬೊಬ್ರೆ ತಂದ್ರೆ 4 × 4 ಹೀಗೆ ನಿಮ್ಮ 13 ಲೆವೆಲ್ ಹೇಗೆ ಫಿನಿಶ್ ಆಗುತ್ತದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗಲ್ಲ. ನೀವು ಆಲೋಚಿಸ್ತಾ ಇರ್ಬೋದು, ನಾನು ಈ 4 ವ್ಯಕ್ತಿಯನ್ನು ತಂದ್ರೆ ಅವ್ರು ಕೂಡ ತರ್ಲೇಬೇಕಾ? ಅಲ್ಲ, ನಾ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ನಿಮ್ಗೆ ಸಿಂಗಲ್ ವಾಟರ್ಫುಲ್ ಅಲ್ಲೂ ಇದರಲ್ಲಿ ಅರ್ನಿಂಗ್ಸ್ ಮಾಡ್ಬೋದು. ಹೇಗೆ ನೀವು 13 ಲೆವೆಲ್ಗೆ ನೀವು ಈ ವ್ಯಕ್ತಿಗಳನ್ನು ನೀವು 4 ವ್ಯಕ್ತಿಗಳು ಒಬ್ಬೊಬ್ರು ತಂದ್ರು ಕೂಡ ನಿಮ್ಗೆ 242 ಕೋಟಿ ರೂಪಾಯಿ ನಿಮ್ಗೆ ಇದರಲ್ಲಿ ಓನ್ಲಿ ಲೆವೆಲ್ ಇನ್ಕಮ್ ನಿಮ್ಗೆ ಅರ್ನಿಂಗ್ಸ್ ಮಾಡಬಹುದಾಗಿದೆ. ನಾವಿಲ್ಲಿ ಮಂತ್ಲಿ ಅರ್ನಿಂಗ್ಸ್ ಮಾಡ್ಬೇಕಾ? ಹಾಗೆ ನಮ್ಗೆ ಮಂತ್ಲಿ ಅರ್ನಿಂಗ್ಸ್ ಸಿಗುತ್ತೆ, 100% ಆಗಿ ಸಿಗುತ್ತೆ. 4 ಆಕ್ಟಿವ್ ಯೂಸರ್ ಸೃಷ್ಟಿ ಆದರೆ ಅವರಿಗೆ ಫಾಲೋ ಅಪ್ ಕೊಟ್ರೆ ಸಾಕು. ನಾವು 4 ಆಕ್ಟಿವ್ ಯೂಸರ್ ಅನ್ನು ಹೇಗೆ ತಂದಿದ್ದೇವೆ ಅಂತ ಹೇಳಿ ಕ್ಲಿಯರ್ ಆಗಿ ಅವರಿಗೆ ಫಾಲೋ ಅಪ್ ಕೊಡ್ತಾ ಹೋಗುವಾಗ ಕ್ಲಿಯರ್ ಆಗಿ ಮುಂದಕ್ಕೆ ಸಾಗುತ್ತಾ ಹೋಗುತ್ತದೆ. ಒಳ್ಳೆ ಅಮೌಂಟ್ ಅರ್ನಿಂಗ್ಸ್ ಮಾಡಬಹುದಾಗಿದೆ. ಇಲ್ಲಿ ಮೈನ್ ಆಗಿ ನಮಗೆ ಬೇಕಾದ್ರೆ ಫಾಲೋ ಅಪ್ ಮಾತ್ರವೇ. ಎಲ್ಲಾ ಮಂತ್ ಆಗ್ಲಿ, ಎಷ್ಟೇ ವರ್ಷ ಆಗ್ಲಿ ಪರವಾಗಿಲ್ಲ, ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ನಮಗೆ ನಮ್ಮ ಫ್ರೀ ಟೈಮ್ ಅಲ್ಲಿ ನಾವು ಎಷ್ಟೇ ಕಷ್ಟವಾಗ್ಲಿ ಕೆಲಸ ಮಾಡಿದ್ರೆ ಮಾತ್ರವೇ ನಮಗೆ ಪ್ರಾಫಿಟ್ ಸಿಗೋದು ಅಲ್ವಾ. ಪ್ರಾಬ್ಲಮ್ ನ ಬ್ಯಾಟಲ್ಲಿ ಹೋಗೋರಿದ್ದಾರೆ, ಟ್ರಾವೆಲ್ ನ ಹಿಂದೆ ಹೋಗೋರಿದ್ದಾರೆ. ಹೀಗೆ ತುಂಬಾ ವ್ಯಕ್ತಿಗಳು ತುಂಬಾ ಪ್ರಾಬ್ಲಮ್ಸ್ ಅನ್ನು ಕ್ರಿಯೇಟ್ ಮಾಡಿ ಹೀಗೆ ಹೋಗೋ ವ್ಯಕ್ತಿಗಳಿದ್ದಾರೆ. ಅಂತಹ ಇದು ಎಲ್ಲಾ ಕಾಲದಲ್ಲೂ ಸ್ಥಿರವಾಗಿ ನಿಲ್ತಾರೆ. ನೀವು ಯಾವುದೇ ಪ್ರಾಬ್ಲಮ್ಸ್ ನ ಹಿಂದೆ ಹೋದ್ರು ಕೂಡ ನಿಮ್ಮ ಆ ಒಂದು ಲೆವೆಲ್ ಅಲ್ಲಿ ಲೆಸ್ ಆಗಿ ಹೋಗಲ್ಲ. ಹಾಗೆ ನಿಮ್ಗೆ ಕಂಟಿನ್ಯೂಸ್ ಆಗಿ ಅದರಿಂದ ಎಷ್ಟೇ ದಿವಸ ಆದ್ರೂ, ಎಷ್ಟೇ ಮಂತ್ ಆದ್ರೂ ನಿಮ್ಗೆ ಅದನ್ನು ಕ್ಲಿಯರ್ ಆಗಿ ಯೂಸ್ ಮಾಡಬಹುದಾದ ಪ್ಲಾಟ್ಫಾರ್ಮ್ ಆಗಿದೆ. ಮತ್ತೆ ಹಾಗೆ ನಮ್ಮದು ಲೆವೆಲ್ ಅಲ್ಲಿ ಮತ್ತೆ 3ನೇ ಲೆವೆಲ್ ಅಲ್ಲೂ ಕೂಡ ಟೀಮ್ ಬಿಲ್ಡಿಂಗ್ ಕಮಿಷನ್ ಕೂಡ ನಮ್ಗೆ ಅಲ್ಲಿ ಟೀಮ್ ಬಿಲ್ಡ್ ಮಾಡುವಾಗ ಸಿಗುವ ಒಂದು ಇನ್ಕಮ್ ಆಗಿದೆ. ನಮ್ಮ ಈ ಬಿಸ್ನೆಸ್ ಗೆ ಬರುವ ವ್ಯಕ್ತಿ ಒಂದು ಫ್ರೀ ಯೂಸರ್ ಆಗಿ ಬಂದ್ರು ಕೂಡ ಒಬ್ಬೊಬ್ಬರಿಗೂ 5, 10, 15, 50 ವ್ಯಕ್ತಿಗಳು ಇನ್ಸೆಂಟಿವ್ ಮಾಡುವ ವ್ಯಕ್ತಿಗಳನ್ನು ನಮಗೆ ಎರಡು
ಅಂತ ಎರಡು ಲೆವೆಲ್ ಅಲ್ಲೂ ಕೂಡ ನಮ್ಗೆ ಒಂದು ಒಳ್ಳೆ ಪ್ರಾಫಿಟ್ ಅನ್ನು ತೆಗೆಯಬಹುದು. ಈಗ ನೋಡಿ, ಒಂದು ಆಕ್ಟಿವ್ ಯೂಸರ್ ಬಂದು ನಮ್ಮ ಲೆವೆಲ್ ಇನ್ಕಮ್ ಮತ್ತೆ ಇಬ್ರು ಕೂಡ ಆಕ್ಟಿವ್ ಯೂಸರ್ ಆದ್ರೆ ನಮ್ಗೆ ಒಂದು ಲೆವೆಲ್ ಅಲ್ಲೇ ಕೂಡ 400 ರೂಪಾಯಿ ನಮ್ಗೆ ಸಿಗುತ್ತದೆ. ಮತ್ತೊಂದು ಹೇಳೋದಾದ್ರೆ ಮತ್ತೊಂದು ಪ್ರೊಫೈಲ್ ಉಂಟು ನಮ್ಮದು ಫ್ಯಾಮಿಲಿ ಯೂಸರ್ ಅಲ್ವಾ. ಈಗ ಆಕ್ಟಿವ್ ಯೂಸರ್ ಅಂತ ಹೇಳಿದ್ರೆ ನಮ್ಗೆ ಕೇವಲ 2 ವ್ಯಕ್ತಿಗಳಿಗೆ 4,719 ಪ್ಲಸ್ 4,719 2 ವ್ಯಕ್ತಿಗಳಿಗೆ ರೆಫರಲ್ ಮಾಡಬೇಕಾದಾಗ ಮಾಡುತ್ತೀವಿ. ಈಗ ಈ 2 ವ್ಯಕ್ತಿಗಳು ಡೈರೆಕ್ಟ್ ಬಂದಾಗ ನಮಗೆ 800 ಪ್ಲಸ್ 800 ರೆಫರಲ್ ಕಮಿಷನ್ ಸಿಗುತ್ತೆ ಅಲ್ವಾ. ಆಗ 800 ಪ್ಲಸ್ 800 ಈಸ್ ಈಕ್ವಲ್ ಟು 1,600 ರೂಪಾಯಿ ನಮಗೆ ರೆಫರಲ್ ಕಮಿಷನ್ ಸಿಕ್ಕಿತ್ತು. ಆಮೇಲೆ ಲೆವೆಲ್ ಕಮಿಷನ್ 50 ಪ್ಲಸ್ 50 ಪ್ಲಸ್ 100 1,600 ಪ್ಲಸ್ 100 ಇಸ್ ಈಕ್ವಲ್ ಟು 1,700 ರೂಪಾಯಿ ನಮಗೆ ಇನ್ಕಮ್ ಇಲ್ಲಿ ಸಿಕ್ಕಿತ್ತು ಅಲ್ವಾ. ರೈಟ್ ಅಲ್ವಾ. ಮತ್ತೆ ರೈಟ್ ಅಲ್ಲಿ ಒಂದು ವ್ಯಕ್ತಿ, ಲೆಫ್ಟ್ ಅಲ್ಲಿ ಒಂದು ವ್ಯಕ್ತಿ ಬಂದ್ರೆ ನಮ್ಮ ಲೆವೆಲ್ ಮ್ಯಾಚ್ ಆಯ್ತು ಅಲ್ವಾ. ಈ ಲೆವೆಲ್ ಮ್ಯಾಚ್ ಆದಾಗ ನಮ್ಗೆ ಸಿಗುವ ಬೋನಸ್ 400 ರೂಪಾಯಿ ಕಮಿಷನ್ ಸಿಗುತ್ತೆ. ಓಕೆ, ಟೋಟಲ್ ನಮ್ಮ ಇನ್ಕಮ್ ಆಗಿರ್ತದೆ 2,001 ರೂಪಾಯಿ ಟೋಟಲ್ ಇನ್ಕಮ್ ಆಗಿರ್ತದೆ. ಕ್ಯಾಶ್ ವೆರಿ ನೆಕ್ಸ್ಟ್ ಡೇ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರ್ತದೆ. ಇಷ್ಟು ಕ್ವಾಂಟಿಟಿ ಇರುವ ಪ್ಲಾಟ್ಫಾರ್ಮ್ ನಿಮಗೆ ಎರಡನೇ ಆಕ್ಟಿವ್ ಯೂಸರ್ ಬಂದ್ರು ಕೂಡ ಸಿಗುತ್ತದೆ. ಟೋಟಲಿ ಅರ್ನಿಂಗ್ಸ್ 2,001 ರೂಪಾಯಿ ನಮ್ಮ ಇನ್ಕಮ್ ಆಗಿರ್ತದೆ. ಇದೇ ವಿಷಯವಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಟ್ರೆ ಟೋಟಲಿ ಕನ್ಫ್ಯೂಸ್ ಆಗ್ಬೋದು. ಆದ್ರೆ ನಾನು ಹೇಳುವಾಗ ಕರೆಕ್ಟ್ ನೋಟ್ ಮಾಡಿಟ್ರೆ ನಿಮ್ಗೆ ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಒಂದು ಫ್ಯಾಮಿಲಿ ಯೂಸರ್ ಆಗಿ ಬಂದು ನೀವು ಜಾಯಿನ್ ಮಾಡಿದ್ರೆ ಸಾಕು. ಈ ರೀತಿಯಲ್ಲಿ 4 ಮೆಂಬರ್ಸ್ ಅನ್ನು ನಾವು ತಂದ್ರೆ ರೆಫರಲ್ ಇನ್ಕಮ್ ಮಾತ್ರ ನಮ್ಗೆ 242 ಕೋಟಿ ಇನ್ಕಮ್ ಸಿಗ್ತದೆ. ಓಕೆ, 2 ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಸಣ್ಣ ಅಮೌಂಟ್ ಅಲ್ಲ, ಅಷ್ಟು ದೊಡ್ಡ ಅಮೌಂಟ್ ಆಗಿರ್ತದೆ. ನಾವು ಎಷ್ಟೇ ಬಿಸ್ನೆಸ್ ಮಾಡಬಹುದು. ಒಮ್ಮೆ ಥಿಂಕ್ ಮಾಡಿ ನೋಡಿ. ಈಗಲೇ ಲೆಕ್ಕ ಮಾಡಿ. 4,219 ಇಂಟು 2 9,438 ರೂಪಾಯಿ. 9,438 ರೂಪಾಯಿ ಬಿಸ್ನೆಸ್ ಕೊಟ್ಟಾಗ ವೆರಿ ನೆಕ್ಸ್ಟ್ ಡೇ 2,001 ರೂಪಾಯಿ ಇನ್ಕಮ್ ನಮ್ಗೆ ಸಿಗುತ್ತದೆ. IT ಡಿಜಿಟಲ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ಕಂಪನಿ ವೆರಿ ನೆಕ್ಸ್ಟ್ ಡೇ ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತದೆ. ಹೀಗೇನೆ ಎಷ್ಟೇ ಜನರು ಬೇಕಾದ್ರೂ ನೀವು ರೆಫರಲ್ ಮಾಡ್ಬೋದು. ಓಕೆ, ನಮ್ಗೆ ಆಗುತ್ತೆ ಈ ಅಮೌಂಟ್ ಅಲ್ಲಿ ವ್ಯಕ್ತಿಗಳು ಬರ್ತದ. ನಾವು ಅವರಿಗೆ ಪ್ರೆಸೆಂಟೇಶನ್ ಕೊಡೋದು ಕರೆಕ್ಟ್ ಆಗಿ ಇದ್ರೆ 100% ಆಗಿ ಎಲ್ಲರೂ ಬರ್ತಾರೆ. ಎಲ್ಲರೂ ಪವರ್ಫುಲ್ ಆಗಿ ನಮ್ಮ ಜೊತೆ ನಿಲ್ತಾರೆ. ಮತ್ತೆ ನಾನು ತುಂಬಾ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದ್ರೆ ನಿಮ್ಗೆ ಎಲ್ಲರಿಗೂ ಫುಲ್ ಟೈರ್ಡ್ ಆಗಿರ್ಬೋದು. ಯಾಕಂತ ಹೇಳಿದ್ರೆ 8 ಗಂಟೆಗೆ ಸ್ಟಾರ್ಟ್ ಆಗೋ ಮೀಟಿಂಗ್. ಈಗಲೂ ನೀವು ಮೀಟಿಂಗ್ ಅಲ್ಲಿ ಜಾಯಿನ್ ಆಗಿ ತುಂಬಾ ಸುಸ್ತಾಗಿರ್ತಾರೆ. ಸೊ ನಾನು ನಿಮ್ಗೆ ತುಂಬಾ ಲಾಂಗ್ ಆಗಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತೇ ಇಲ್ಲ. ಒಂದು ನಿಮ್ಗೆ ಅರ್ಥವಾಗುವಂತಹ ರೀತಿಯಲ್ಲಿ ಸಣ್ಣದಾಗಿ ನಾನು ಹೇಳಿಕೊಡ್ತೇನೆ. ಓಕೆ, ಮತ್ತೆ ಇಲ್ಲಿ ಒಂದೊಂದು ಲೆವೆಲಿಗೂ ನಮ್ಗೆ ಒಂದೊಂದು ರ್ಯಾಂಕ್ ಗಳಿದೆ ಅಲ್ವಾ. ಈಗ ಫಸ್ಟ್ನೇ ರ್ಯಾಂಕ್ ಅಂತ ನಮ್ಗೆ ಇಲ್ಲಿ ಈ ಫ್ಯಾಮಿಲಿ ಯೂಸರ್ ಆಗಿ ಬರೋದು ಅಂತ ಹೇಳಿದ್ರೆ 4ನೇ ಇನ್ಕಮ್ ನಾವು ಒಂದು ಆಕ್ಟಿವ್ ಯೂಸರ್ ಆಗಿ ವರ್ಕ್ ಮಾಡಿದ್ರೆ 14 ರ್ಯಾಂಕ್ ಅಲ್ಲಿ ನಮ್ಗೆ ಅಮೌಂಟ್ ಗಳು ಗಳಿಸಬಹುದಲ್ವಾ. ಹಾಗೆ 14 ರ್ಯಾಂಕ್ ಗಳು ಒಂದೊಂದು ನೇಮ್ ಇದೆ. ಅದೇ ರೀತಿಯಲ್ಲಿ ಒಂದೊಂದೇ ರ್ಯಾಂಕ್ ಅಚೀವ್ ಮಾಡುವಾಗ ಅದರಲ್ಲೇ ಆದ ಇನ್ಸೆಂಟಿವ್ ಕೂಡ ಇಲ್ಲಿ ನಮಗೆ ಸಿಗುತ್ತದೆ. ತುಂಬಾ ವ್ಯಕ್ತಿಗಳಿಗೂ ಕೂಡ ಆಕ್ಟಿವ್ ಆಗಿ ಕೂಡ ಇದ್ದಾರೆ. ಈ ಗ್ರೂಪ್ ಅಲ್ಲಿ ತುಂಬಾ ಜನರು ಫೋಟೋಸ್ ಗಳು ಬರ್ತಾ ಇದೆಲ್ಲ ನೀವೆಲ್ಲರಿಗೂ ಕಾಣ್ಬಹುದು. ಒಂದೊಂದು ರ್ಯಾಂಕ್ ಬರುವಾಗ ಒಂದೊಂದು ಫೋಟೋಸ್ ಗಳು ನಿಮ್ಮ ಗ್ರೂಪ್ ಅಲ್ಲಿ ಬರ್ತದೆ. ಒಂದು ರ್ಯಾಂಕ್ ಹೆಸರಾಗಿರೋ ಫಸ್ಟ್ನೇ ರ್ಯಾಂಕ್ ಅಲ್ಲಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಹಾಗೆ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಮಾರ್ಕೆಟಿಂಗ್ ಆಫೀಸರ್, ಹಾಗೆ ಸೀನಿಯರ್ ಮಾರ್ಕೆಟಿಂಗ್ ಆಫೀಸರ್, ಟೀಮ್ ಡೆವಲಪ್ಮೆಂಟ್ ಆಫೀಸರ್, ಸೀನಿಯರ್ ಡೆವಲಪ್ಮೆಂಟ್ ಆಫೀಸರ್. ಹೀಗೆ ನಿಮ್ಗೆ ತುಂಬಾ ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್, ಹೀಗೆ ತುಂಬಾ ರ್ಯಾಂಕ್ ಗಳು ನಿಮಗೆ ಕಾಣಬಹುದಾಗಿದೆ. ಈ ರೀತಿಯಲ್ಲಿ 14 ರ್ಯಾಂಕ್ಗಳಿದೆ. ಒಂದೊಂದು ರ್ಯಾಂಕ್ಗಳಿಗೂ ರ್ಯಾಂಕ್ ಇನ್ಸೆಂಟಿವ್ ಕೂಡ ಟೋಟಲ್ 10 ಕೋಟಿ ರೂಪಾಯಿ ಕೇವಲ ಇನ್ಸೆಂಟಿವ್ ನಿಮ್ಗೆ ಸಿಗುತ್ತೆ. ನೋಡಿ, ನೀವು ಮೊನ್ನೆ ಗ್ರೂಪ್ ಅಲ್ಲಿ ನೋಡಿರ್ಬೋದು 5 ಲಕ್ಷ ರೂಪಾಯಿ ಸಿಕ್ಕಿದ್ದು. ಯಾಕೆ? ನೌಶಾದ್ ಸರ್ 9ನೇ ರ್ಯಾಂಕ್ ಅಚೀವ್ ಮಾಡಿದಕ್ಕೋಸ್ಕರ ಸರ್ಗೆ ಸಿಕ್ಕಿದ ಇನ್ಕಮ್ ಆಗಿರುತ್ತೆ 5 ಲಕ್ಷ ರೂಪಾಯಿ ಅಲ್ವಾ. ಹಾಗೆ ನಮ್ಗೂ ಕೂಡ ಸಾಧ್ಯ. ನಾವು ಯಾಕೆ ಅವರ ಹಾಗೆವೇ ಅಲ್ವಾ, ನಾವು ಕೂಡ ನಮ್ಗೆ ಯಾಕೆ ಸಾಧ್ಯವಿಲ್ಲ? ನಮ್ಗೆ 100% ಆಗಿ ಸಾಧ್ಯವಾಗುತ್ತೆ. ಯಾಕಂತ ಹೇಳಿದ್ರೆ ಅವ್ರು ಕೂಡ ನಮ್ಮಂತಹ ಮನುಷ್ಯರೇ. ಅವರಿಗೆ ಸಾಧ್ಯವಾದ್ರೆ ನಮ್ಗೂ ಯಾಕೆ ಸಾಧ್ಯವಾಗಲ್ಲ ಅಂತ ನೀವೇ ಒಂದು ನಿಮ್ಮ ಮೈಂಡ್ ಅಲ್ಲಿ ನೀವು ಥಿಂಕ್ ಮಾಡಿ ನೋಡಿ. 100% ಆಗಿ ನಿಮ್ಗೂ ಈ ಒಂದು ಅಚೀವ್ಮೆಂಟ್ ತಲುಪಲು ಸಾಧ್ಯ. ಇವತ್ತೇ ಅಚೀವ್ಮೆಂಟ್ ಮಾಡ್ಬೇಕಂತಿಲ್ಲ. ಇವತ್ತೇ 1000 ವ್ಯಕ್ತಿಗಳನ್ನು ತನ್ನಿ ಅಂತ ನಿಮ್ಮ ಹತ್ರ ಯಾರು ಹೇಳಲ್ಲ. ಯಾಕೆ ಇವತ್ತೇ ತರಬೇಕು? ಇವತ್ತು ಜಾಯಿನ್ ಆಗಿ ನೋಡಿ, ಕಲೀರಿ, ಬರೀರಿ, ಕಲೀರಿ, ಕ್ಲಿಯರ್ ಆಗಿ ನೀವು ಅರ್ಥ ಮಾಡಿ
ಮಾಡಿ, ಅರ್ಥ ಮಾಡಿಕೊಂಡು ನೀವು ಮುಂದಕ್ಕೆ ಸಾಗಿ. ಅದು 1 ವರ್ಷ ಆಗ್ಲಿ, 2 ವರ್ಷ ಆಗ್ಲಿ, 3 ವರ್ಷ ಆಗ್ಲಿ, ಎಷ್ಟೇ ವರ್ಷಗಳು, ಎಷ್ಟೇ ಮಂತ್ಲಿ ಆಗ್ಲಿ, ನಿಮ್ಗೆ 100% ಆಗಿ ಆ ರ್ಯಾಂಕ್ಗಳನ್ನು ನಿಮ್ಗೆ ಅಚೀವ್ ಮಾಡಿ ಇಷ್ಟೇ ನಿಮ್ಮ ಪವರ್ಫುಲ್ ಆದ ಅಮೌಂಟ್ ನಿಮ್ಗೆ ತಗೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಅಷ್ಟು ಪವರ್ಫುಲ್ ಆದ ಒಂದು ಡಿಜಿಟಲ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ಆಗಿದೆ ನಮ್ಮ ಕೈಯಲ್ಲಿ ಇರುವುದು. ಇಂತಹ ಒಂದು ಆಪರ್ಚುನಿಟಿಯನ್ನು ಯಾಕೆ ನಾವು ಮಿಸ್ ಮಾಡ್ಬೇಕು? ಯಾಕೆ ಮಿಸ್ ಮಾಡಿ ಇಂತಹ ಆಪರ್ಚುನಿಟಿ ಮಿಸ್ ಮಾಡಿ ಬೇರೆ ಕಂಪನಿಗೆ ಯಾಕೆ ಹೋಗ್ಬೇಕು? ಅಲ್ಲಿ ನಮ್ಗೆ ಸಿಗುವ ಒಬ್ರು ಬಂದು ಹೇಳ್ತಾರೆ, ನಾವು ಇಲ್ಲಿ ತುಂಬಾ ಆಕ್ಟಿವ್ ಆಗಿ ನಿಂತಿದ್ದೇವೆ ಅಂತ ಹೇಳಿದ್ರೆ ನಮ್ಗೆ ಎಷ್ಟೇ ಜನ ಬೇಕಾದ್ರೂ ಬರ್ತಾರೆ. ಯಾಕೆ? ನಮ್ಮಲ್ಲೇ ಇಂತಹ ಒಂದು ಪ್ಲಾಟ್ಫಾರ್ಮ್ ಇದೆ, ಜಾಯಿನ್ ಆಗಿ. ಯಾಕೆ ಜಾಯಿನ್ ಆಗ್ಬೇಕು? ನಮ್ಮ ಕೈಲಿರೋ ಪ್ರಾಡಕ್ಟ್ ನಾವು ಕ್ಲಿಯರ್ ಆಗಿ ಯೂಸ್ ಮಾಡ್ಲಿಕ್ಕೆ ಕಲೀರಿ. ಕ್ಲಿಯರ್ ಆಗಿ ನೀವು ಅದನ್ನು ಅನುಸರಿಸಿ ಹೋಗಿ 100% ನಿಮ್ಗೆ ಅದರಲ್ಲಿ ಪವರ್ಫುಲ್ ಆಗಿ ಬರ್ಬೋದು. ಯಾಕಂತ ಹೇಳಿದ್ರೆ ಅಷ್ಟು ಕ್ಲಿಯರ್ ಆದ ಡಾಕ್ಯುಮೆಂಟ್ಸ್ ಕೂಡ ಇನ್ಕ್ಲೂಡ್ ಆದ ಜೆನ್ಯೂನ್ ಆದ ಕಂಪನಿ ಆಗಿದೆ ನಮ್ಮ ಕೈಯಲ್ಲಿ ಇರುವುದು. ಮ್ಯಾನೇಜರ್ ನಿಮ್ಗೆ ಯಾವುದೇ ಲೆವೆಲ್ಗೆ ಹೋಗುದಾದ್ರೆ ನೀವು ಬೇಡ, ನಿಮ್ಮ ಕೈಯಲ್ಲಿ 1 ರೂಪಾಯಿ ಕೂಡ ಇಲ್ಲ, ನಿಮ್ಮ ಕೈಯಲ್ಲಿ 1 ರೂಪಾಯಿ ಕೂಡ ಹಾಕ್ಲಿಕ್ಕೆ ನಿಮ್ಮ ಹತ್ರ ಆ ಒಂದು ಎನರ್ಜಿ ಇಲ್ಲ ಅಂತ ಹೇಳಿರ್ತೀರಿ ನೀವು ಕೇವಲ ಒಂದು ಫ್ರೀಸರ್ ಆಗಿ ಬೇಕಾದ ಡಾಕ್ಯುಮೆಂಟ್ಸ್ ಕೂಡ ಇನ್ಕ್ಲೂಡ್ ಆದ ಜೆನ್ಯೂನ್ ಆದ ಕಂಪನಿ ಆಗಿದೆ ನಮ್ಮ ಕೈಯಲ್ಲಿರುವುದು. ಮ್ಯಾನೇಜರ್ ನಿಮ್ಗೆ ಯಾವುದೇ ಲೆವೆಲ್ಗೆ ಹೋಗುದಾದ್ರೆ ನೀವು ಬೇಡ, ನಿಮ್ಮ ಕೈಯಲ್ಲಿ 1 ರೂಪಾಯಿ ಕೂಡ ಇಲ್ಲ, ನಿಮ್ಮ ಕೈಯಲ್ಲಿ 1 ರೂಪಾಯಿ ಕೂಡ ಹಾಕ್ಲಿಕ್ಕೆ ನಿಮ್ಮ ಹತ್ರ ಆ ಒಂದು ಎನರ್ಜಿ ಇಲ್ಲ ಅಂತ ಹೇಳಿರ್ತೀರಿ ನೀವು ಕೇವಲ ಒಂದು ಫ್ರೀಸರ್ ಆಗಿ ಬನ್ನಿ. ಕೇವಲ ರಿಚಾರ್ಜ್ ಕಮ್ಯುನಿಟಿ ನೀವು ಬಿಲ್ಡ್ ಮಾಡಿ, ರಿಚಾರ್ಜಿನ ಕಮ್ಯುನಿಟಿ ಬಿಲ್ಡ್ ಮಾಡಿದ್ರೆ ನಿಮಗೆ 1 ಲಕ್ಷ ಅಬೌವ್ 20 ಲೆವೆಲ್ ವರೆಗೆ ಇರುವ ವ್ಯಕ್ತಿಗಳನ್ನು ಕ್ರಿಯೇಟ್ ಮಾಡಿದ್ರೆ ಸಾಕು. ಫ್ರೀ ಆಗಿ ಅಲ್ವಾ? ಯಾರು ಬೇಡ ಹೇಳ್ತಾರೆ? ಫ್ರೀ ಆಗಿ ಕೊಡುವಾಗ ಎಲ್ಲರೂ ತಗೊಳ್ತಾರೆ, ಎಂತ ಕೇಳಿ ಕಲಿತಾರೆ. ಆಗ ಅವರಿಗೆ ಅರ್ಥವಾಗುತ್ತೆ, ಇದ್ರಲ್ಲಿ ನಮ್ಗೆ ಇಂತಹ ಬೆನಿಫಿಟ್ಸ್ ಇದೆ ಅಲ್ವಾ, ಸೊ ನಮ್ಗೂ ಇದರಲ್ಲಿ ಅರ್ನಿಂಗ್ಸ್ ಮಾಡ್ಬೇಕಂತೇಳಿ ಮತ್ತೆ ಅವರ ಟೈಮ್ ಆಗೋರು ಬರ್ತಾರೆ. ಮೊನ್ನೆ ಕರ್ನಾಟಕದಲ್ಲಿ ಮೀಟಿಂಗ್ ನಡೀತು, ತುಂಬಾ ವ್ಯಕ್ತಿಗಳು ಬರ್ತೇನೆ ಅಂತ ಹೇಳಿದ್ರೆ ಬಂದವರಿಗೆ ಕ್ಲಿಯರ್ ಆಗಿ ಅರ್ಥವೂ ಕೂಡ ಆಗಿದೆ, ಬರದವರಿಗೆ ಅರ್ಥವಾಗಲ್ಲ. ಯಾಕೆ? ಅವರಿಗೆ ಬರ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಅವ್ರು ಹೇಳ್ತಾರೆ ಇವತ್ತು ಬರ್ತೇನೆ, ನಾಳೆ ಬರ್ತೇನೆ, ತುಂಬಾ ಹೇಳ್ತಾರೆ. ಎಷ್ಟೇ ಹೇಳಿದ್ರು ಕೂಡ ಅವರಿಗೆ ಅವರ ಮನಸ್ಸಲ್ಲಿ ಆಗ್ಬೇಕು, ನನ್ಗೆ ಕಲಿಬೇಕು ಎಂಬ ಒಂದು ಛಲ ಅವರ ಮನಸ್ಸಲ್ಲಿ ಬೇಕು. ನಾನು ಇದರಲ್ಲಿ ಅಸೋಸಿಯೇಟ್ ಮಾಡ್ಬೇಕು, ಇದರಲ್ಲಿ ರ್ಯಾಂಕ್ ಅಚೀವ್ ಮಾಡ್ಬೇಕು, ಆ ಅಮೌಂಟ್ ನಂಗೆ ಪಡಿಬೇಕು. ಯಾಕೆ ಸಾಧ್ಯವಿಲ್ಲ? ನಮ್ಗೆ 10 ರೂಪಾಯಿ ಸಿಕ್ಕಿದ್ರು ಕೂಡ ಅದರಲ್ಲಿ ಸಿಗುವ ಸಂತೋಷ ಉಂಟಲ್ವಾ, ಅದು ಒಮ್ಮೆಲೂ ನಮಗೆ ಎಲ್ಲಿಯೂ ಸಿಗಲ್ಲ. ನಾವು ನಮ್ಮ ಕೈಯಲ್ಲಿ ನಾವು ವರ್ಕ್ ಮಾಡಿ ತೆಗೆಯುವ ಹಣವನ್ನು ನಮ್ಮ ಕೈಗೆ ಬರುವಾಗ ನಮಗೆ ಬರುವ ಸಂತೋಷ ಸಣ್ಣದೇನಲ್ಲ, ಅಷ್ಟು ಪವರ್ಫುಲ್ ಆಗಿ. ಅದು 10 ರೂಪಾಯಿ ಆಗ್ಲಿ, 1 ರೂಪಾಯಿ ಆಗ್ಲಿ, ಅದರಲ್ಲಿ ನಮಗೆ ಲಕ್ಷ ಅಮೌಂಟ್ ಅರ್ನಿಂಗ್ಸ್ ಮಾಡಿದಂತಹ ಸಂತೋಷ ನಮ್ಮಲ್ಲಿ ಇರ್ತದೆ. ಅಷ್ಟು ಪವರ್ಫುಲ್ ಆಗಿ ನಮಗೆ ಇದರಲ್ಲಿ ಮುಂದಕ್ಕೆ ಹೋಗ್ಬೋದು. ಫ್ಯಾಮಿಲಿ ಯೂಸರ್ ಆಗಿ ನೀವು ಬರ್ತೀರಾ, ಫ್ಯಾಮಿಲಿ ಯೂಸರ್ ಆಗಿ ಬನ್ನಿ. ಆಕ್ಟಿವ್ ಯೂಸರ್ ಆಗ್ತೀರಾ, ಆಕ್ಟಿವ್ ಯೂಸರ್ ಆಗಿ. ಫ್ಯಾಮಿಲಿ ಯೂಸರ್ ನ ಪವರ್ ನಿಮ್ಗೆ ಗೊತ್ತಲ್ವಾ? ಒಂದು ಫ್ಯಾಮಿಲಿ ಯೂಸರ್ಗೆ 14,000 GST ಕೊಟ್ಟು ನೀವು ಒಂದು ಫ್ಯಾಮಿಲಿ ಪ್ಯಾಕ್ ನೀವು ತಗೊಂಡ್ರೆ ನಿಮಗೆ ಅದರ ಆ ಒಂದು ಕಂಪನಿ ಪ್ರಾಫಿಟ್ಗೆ ಅನುಸಾರವಾಗಿ ನಿಮಗೆ 3,20,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬರ್ತದೆ. ಅದು ಬರುವ ಟೈಮಲ್ಲಿ ಬರ್ತದೆ. ಅದನ್ನೇ ಯಾಕೆ ನೋಡಿ ನೀವು ಕೂತ್ಕೊಳ್ತೀರಾ? ನಿಮ್ಗೆ ಇದರಲ್ಲಿ ಡೈಲಿ ಅರ್ನಿಂಗ್ಸ್ ಹೇಗೆ ಮಾಡ್ಬೇಕು? ನಮ್ಗೆ ಸಿಗುವ ಅಮೌಂಟ್ ಅದೇ ಟೈಮಲ್ಲಿ ಸಿಗ್ತದೆ, ಬಟ್ ನಮ್ಗೆ ಇದರಲ್ಲಿ ಡೈಲಿ ಹೇಗೆ ನಮ್ಗೆ ಅರ್ನಿಂಗ್ಸ್ ಮಾಡ್ಬಹುದು, ಯಾವ ರೀತಿಯಲ್ಲಿ ನಮ್ಗೆ ಮುಂದಕ್ಕೆ ಹೋಗ್ಬಹುದು ಅಂತ ಹೇಳಿ ಕಲಿತು ಗೊತ್ತಿರುವವರನ್ನೆಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಕೇಳಿ ಕಲಿತು ನೀವು ಮುಂದಕ್ಕೆ ಹೋಗಿ ನಿಮಗೆ ಎಲ್ಲಾ ರ್ಯಾಂಕ್ ಅಲ್ಲಿ ಸಿಗುವ ಅಮೌಂಟ್ ಇಂದ ನೀವು ಎಂಜಾಯ್ ಮಾಡ್ತೀರಾ. ಅಷ್ಟು ಅಮೌಂಟ್ ನೀವು ಎಂಜಾಯ್ 100% ಆಗಿ ಮಾಡ್ತೀರಾ, ಅದು ನಂಗೆ ಗ್ಯಾರಂಟಿ ಇದೆ. ಯಾಕಂತ ಹೇಳಿದ್ರೆ ನಾನು ಕೂಡ ಇದರಲ್ಲಿ ಫಸ್ಟ್ ಬಂದಾಗ ನನ್ಗೂ ಒಂದು ಕ್ಲಿಯರೆನ್ಸ್ ಇಲ್ಲ. ನಾನು ಮೀಟಿಂಗ್ ಗೆ ಜಾಯ್ನ್ ಆಗ್ತೇನೆ, ಮಾರ್ನಿಂಗ್ ಮತ್ತೆ ರಾತ್ರಿ ಮಧ್ಯಾಹ್ನ ಎಲ್ಲ ಟೈಮ್ ಮೀಟಿಂಗ್ ಜಾಯ್ನ್ ಆದ ಒಂದು ವ್ಯಕ್ತಿ ಆಗಿರ್ತೇನೆ ನಾನು, ಗೊತ್ತಾ. ಬಟ್ ನನ್ಗೆ ಕ್ಲಿಯರೆನ್ಸ್ ಸಿಗ್ತಾ ಇರ್ಲಿಲ್ಲ. ಯಾಕೆ? ನನ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ನಾವು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಜಾಯ್ನ್ ಆದ್ರೂ ಕೂಡ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಮೈನ್. ನಾವು ಎಲ್ಲಿ ಹೋದ್ರು ಕೂಡ ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ವಾ? ನಮ್ಗೆ ಒಬ್ರು ಹೇಳಿದ್ದು ಮಾತ್ರ ನಾವು ಕಾಪಿ ಮಾಡಿ ಹೇಳುದಾದ್ರೆ ನಮ್ಗೆ ಎಂತ ಆ ಒಂದು ಎಕ್ಸ್ಪೀರಿಯನ್ಸ್ ಬರಲ್ಲ. ಆ ಎಕ್ಸ್ಪೀರಿಯನ್ಸ್ ಬರ್ಬೇಕಂತ ಹೇಳಿದ್ರೆ ನಾವು ಅದನ್ನು ನಮ್ಮ ಫ್ಯೂಚರ್ ಅಲ್ಲಿ ನಾವು ಎಂತ ಮಾಡ್ಬೇಕು, ಅದನ್ನು ಫ್ಯೂಚರ್ ಅಲ್ಲಿ ತರಬೇಕು. ಆ ಫ್ಯೂಚರ್ ಅಲ್ಲಿ ತಂದ್ರೆ ನಮ್ಗೆ 100% ಆಗಿ ಇದರಲ್ಲಿ ಮುಂದಕ್ಕೆ ಸಾಗಲು ಸಾಧ್ಯ. ಸೊ ನಮ್ಗೆ ಫ್ಯಾಮಿಲಿ ಯೂಸರ್ ಆಗಿ ಬಂದ್ರು ಕೂಡ, ಆಕ್ಟಿವ್ ಯೂಸರ್ ಆಗಿ ಬಂದ್ರು ಕೂಡ ಯಾವುದೇ ಫೀಲಿಂಗ್ಸ್ ಬೇಡ. ಬರುವವರು ಫ್ರೀ ಆಗಿ ಬಂದ್ರು ಕೂಡ ನೀವು ಬೇಡ, ನೀವು ಫ್ರೀ ಆಗಿ ನಿಮ್ಗೆ ಸಾಧ್ಯವಿಲ್ಲ ಹೇಳ್ಬೇಡಿ. ಫ್ರೀ ಆಗಿ ಬರ್ಲಿ, 1 ರೂಪಾಯಿ ಕೂಡ ಕೊಡುದು ಬೇಡ. ಮತ್ತೆ ಅವರಿಗೆ ನನ್ನ ಟೀಮ್ ಅಲ್ಲಿ ಅಂತ ಹೇಳಿದ್ರೆ ಫಸ್ಟ್ ನಾನು ಆಪ್
ಸೇವ್ ಆಗ್ತಾ ಪರ್ಚೇಸ್ ಮಾಡಿ ಬಂದ ಒಂದು ವ್ಯಕ್ತಿ ಆಗಿರ್ತೇನೆ. ಯಾಕೆ ಅಂತ ಹೇಳಿದ್ರೆ ನನ್ಗೆ ಇದು ಫಸ್ಟ್ಗೆ ನನ್ಗೆ ಈ ಕಂಪನಿ ಕ್ಲಿಯರ್ ಆಗಿ ಅರ್ಥವಾಗ್ಬೇಕು, ಈ ಕಂಪನಿ ಏನಂತೇಳಿ ನಂಗೆ ಕಲಿಬೇಕು. ಅದಕ್ಕೋಸ್ಕರ ಫ್ರೀ ಯೂಸರ್ ಆಗಿ ಬಂದು ಕಲಿತು ಈಗ ಫ್ಯಾಮಿಲಿ ಯೂಸರ್ ಕೂಡ ತೆಗ್ದಿದ್ದೇನೆ ನಾನು. ಇನ್ಶಾಲ್ಲ ಆದಷ್ಟು ಬೇಗ ಎಲ್ಲಾ ಲೆವೆಲ್ ಅನ್ನು ಅಚೀವ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ. ಹಾಗೆ ನೀವು ಕೂಡ ಬನ್ನಿ, ನಿಮ್ಗೆ ಈ ಒಂದು ಪವರ್ ಆದ ಅಮೌಂಟ್ ನೀವು ಡೈಲಿ ಪೇ ಔಟ್ ರೀತಿ ನಿಮ್ಮ ಅಕೌಂಟಿಗೆ ನೀವು ತನ್ನಿ. ಸೊ ಈಗಾಗ್ಲೇ 10 ಗಂಟೆ ಆಗಿದೆ. ತುಂಬಾ ಎಕ್ಸ್ಪ್ಲನೇಷನ್ ಕೊಡೋದಾದ್ರೆ ಇನ್ನು ಕೂಡ ಎಷ್ಟು ಹೇಳಿದ್ರು ಕೂಡ ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ಅಂತಹ ಒಂದು ಪವರ್ಫುಲ್ ಕಂಪನಿ ನಮ್ಮ ಕೈಯಲ್ಲಿದೆ. ಅಷ್ಟು ಒಂದು ಪವರ್ಫುಲ್ ಆದ ಒಂದು ಕಂಪನಿ ನಮ್ಮ ಕೈಯಲ್ಲಿರುವಾಗ ಯಾಕೆ ಈ ಒಂದು ಆಪರ್ಚುನಿಟಿ ಮಿಸ್ ಮಾಡ್ತೀರಾ? ನೀವು ಮಿಸ್ ಮಾಡದೆ ಎಲ್ಲರೂ ಕ್ಲಿಯರ್ ಆಗಿ ಫಾಲೋ ಅಪ್ ಮಾಡಿ ಹೋಗಿ ಮುಂದಕ್ಕೆ 100% ನಿಮ್ಗೆ ಇದರಲ್ಲಿ ಪವರ್ ಆಗಿ ಅರ್ನಿಂಗ್ಸ್ ಮಾಡಬಹುದು. 10 ಕೋಟಿ 20 ಕೋಟಿ ಎಷ್ಟು ಕೇವಲ ಇನ್ಸೆಂಟಿವ್ ಅಲ್ಲಿ ನಿಮ್ಗೆ 10 ಕೋಟಿ ತಗೊಳ್ಬಹುದು ಅಂತ ಹೇಳಿದ್ರೆ, ಕೇವಲ ಇನ್ಸೆಂಟಿವ್ ನಿಮ್ಗೆ 10 ಕೋಟಿ ಸಿಗೋದ. ಲೆವೆಲ್ ಇನ್ಕಮ್, ರೆಫರಲ್ ಇನ್ಕಮ್ ಅಂತ ಹೇಳಿ ನಿಮ್ಗೆ ಸಿಗೋ ಅಮೌಂಟ್ ಎಷ್ಟು? ಸೀನಿಯರ್ ಮ್ಯಾನೇಜರ್ ಅಂತ ಹೇಳಿ ತುಂಬಾ ರ್ಯಾಂಕ್ ನಿಮ್ಮ ಮುಂದೆ ಇದೆ. ಅದನ್ನೆಲ್ಲ ನೀವು ಆಸ್ವಾದಿಸ್ಬೇಕು, ಆಗ್ಲೇ ನಿಮ್ಗೆ ಅದರ ಪವರ್ ಗೊತ್ತಾಗೋದು. ಸೊ ಈ ಪವರ್ಫುಲ್ ಆದ ಕಂಪನಿ ನಮ್ಮ ಕೈಯಲ್ಲಿ ಆ ಒಂದು ಫ್ರೀಡಮ್ ಅನ್ನು ಕೊಟ್ಟಿರುವಾಗ ನೀವು ಅದನ್ನು ಕ್ಲಿಯರ್ ಆಗಿ ಯೂಸ್ ಮಾಡ್ಲಿಕ್ಕೆ ನೋಡಿ. ಓಕೆ, ನಿಮ್ಮ ಈ ವ್ಯಾಲ್ಯೂಬಲ್ ಆದ ಟೈಮ್ ಅನ್ನು ಈ ಒಂದು ಮೀಟಿಂಗಿಗೆ ಬೇಕಾಗಿ ಸಂಪಾದಿಸೋದಕ್ಕೋಸ್ಕರ ಎಲ್ಲರಿಗೂ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. 8 ಗಂಟೆಗೆ ಸ್ಟಾರ್ಟ್ ಆದ ಮೀಟಿಂಗ್ ಆದ್ಮೇಲೆ